ಕರ್ತನಾದ ಯೇಸುವಿನ ನಾಮದಲ್ಲಿ ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ಹೇಳುತ್ತದೆ, ಸರ್ವ ಭೂನಿವಾಸಿಗಳೇ ದೇವರಿಗೆ ಜಯಧ್ವನಿ ಮಾಡಿರಿ, ಆತನ ನಾಮದ ಮಹತ್ತನ್ನು ಕೀರ್ತಿಸಿರಿ, ಆತನ ಪ್ರಭಾವವನ್ನು ವರ್ಣಿಸುತ್ತಾ ಕೊಂಡಾಡಿರಿ. ನೀವು ದೇವರಿಗೆ, ನಿನ್ನ ಕೃತ್ಯಗಳು ಎಷ್ಟೋ ಭಯಂಕರವಾಗಿವೆ, ನಿನ್ನ ಪರಾಕ್ರಮದ ಮಹತ್ಯನ ದೆಸೆಯಿಂದ ನಿನ್ನ ಶತ್ರುಗಳು ನಿನ್ನ ಮುಂದೆ ಮುದುರಿಕೊಳ್ಳುವರು. ಸರ್ವ ಭೂನಿವಾಸಿಗಳು ನಿನಗೆ ಅಡ್ಡ ಬಿದ್ದು ಭಜಿಸುತ್ತಾ ನಿನ್ನ ನಾಮವನ್ನು ಕೀರ್ತಿಸುವರು ಎಂದು ಹೇಳಿರಿ. ಬನ್ನಿರಿ, ದೇವರ ಕಾರ್ಯಗಳನ್ನು ನೋಡಿರಿ. ಆತನ ಆಳ್ವಿಕೆ ನರರಲ್ಲಿ ಭಯ ಹುಟ್ಟಿಸತಕ್ಕದ್ದಾಗಿದೆ. ಸಮುದ್ರವನ್ನು ಒಣನೆಲವಾಗುವಂತೆ ಮಾಡಿದನು. ಜನರು ನದಿಯ ಮಧ್ಯದಲ್ಲಿ ಕಾಲಿನಿಂದ ದಾಟಿದರು. ಅದಕ್ಕಾಗಿ ನಾವು ಆತನಲ್ಲಿ ಆನಂದ ಪಡೋಣ. ಆತನು ಪರಾಕ್ರಮದಿಂದ ಸದಾಕಾಲವೂ ಆಳುತ್ತಾನೆ, ಜನಾಂಗಗಳನ್ನು ನೋಡಿಕೊಳ್ಳುತ್ತಾನೆ. ದಂಗೆಕೋರರು ಏಳದಿರಲಿ. ಜನಾಂಗಗಳೇ, ನಮ್ಮ ದೇವರನ್ನು ವಂದಿಸಿರಿ, ಆತನನ್ನು ಸ್ತುತಿಸುವ ಧ್ವನಿ ಕೇಳಿಸಲಿ. ಆತನು ನಮ್ಮನ್ನು ಜೀವದಿಂದುಳಿಸಿ ನಮ್ಮ ಕಾಲುಗಳನ್ನು ಜಾರದಂತೆ ಕಾಪಾಡಿದನು. ಆಮೆನ್, ಹಾಲೆಲೂಯ. ಹೌದು, ದೇವರ ವಾಕ್ಯದಂತೆ ನಾವೆಲ್ಲ ಆತನೀಗ ಸ್ತುತಿಸಿ ಆರಾಧಿಸುವ, ತನ್ನ ಪ್ರಜೆಯನ್ನು ಅದ್ಭುತ ರೀತಿಯಿಂದ ನಡೆಸಿದ ದೇವರನ್ನು ಸ್ತುತಿಸುವ. ಹಾಲೆಲೂಯ, ಆಮೆನ್. ನಿಮಗೆ ಆರಾಧನೆ ಯೇಸುವೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಆರಾಧನೆವಾಗಲಿ ಯೇಸುವೇ ನಿಮಗೆ. ಓ ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಯೇಸುವೇ, ನಿಮಗೆ ಆರಾಧನೆ. ಹಲ್ಲೆಲೂಯಾ. ಓ ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯಾ. ಓ ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯಾ. ಓ ಯೇಸುವೇ, ನಿಮಗೆ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಯೇಸುವೇ, ಸ್ತೋತ್ರ 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 ಸ್ತೋತ್ರ. ಯೇಸುವೇ, ಸ್ತೋತ್ರ 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 ಸ್ತೋತ್ರ. ಓ ಯೇಸುವೇ, ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನೂ ಇಲ್ಲ, ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನೂ ಇಲ್ಲ. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಎಂದೆಂದಿಗೂ ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನೂ ಇಲ್ಲ, ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನೂ ಇಲ್ಲ. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಎಂದೆಂದಿಗೂ ಪರ್ವತವು ಮೇನದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು. ಪರ್ವತವು
ಕರಗುವವು ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಯಾವಾಗಲೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಓ ಎಂದೆಂದಿಗೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಯಾವಾಗಲೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಓ ಎಂದೆಂದಿಗೂ ಪರ್ವತವು ಮೇನದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು ಪರ್ವತವು ಮೇನದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಯಾವಾಗಲೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಓ ಎಂದೆಂದಿಗೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಯಾವಾಗಲೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಓ ಎಂದೆಂದಿಗೂ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನನಗೆ ಬೇಕಯ್ಯ ಯಾವಾಗಲೂ ನನಗೆ ಬೇಕಯ್ಯ ಓ ಎಂದೆಂದಿಗೂ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನನಗೆ ಬೇಕಯ್ಯ ಯಾವಾಗಲೂ ನನಗೆ ಬೇಕಯ್ಯ ಓ ಎಂದೆಂದಿಗೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಯಾವಾಗಲೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಓ ಎಂದೆಂದಿಗೂ ಓ ಯೇಸುವೇ
ದೇವರು ಭುವಿಯಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ ನನ್ನ ಯೇಸುವೆ. ನಿನ್ನ ಹಾಗೆ ದೇವರು ಭುವಿಯಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ ನನ್ನ ಯೇಸುವೆ. ಆರಾಧನೆ ನಿಮಗೆ ಆರಾಧನೆ, ನನ್ನ ಯೇಸುವೆ ನಿಮಗೆ ಆರಾಧನೆ. ಆರಾಧನೆ ನಿಮಗೆ ಆರಾಧನೆ, ನನ್ನ ಯೇಸುವೆ ನಿಮಗೆ ಆರಾಧನೆ. ನನ್ನೆಲ್ಲವನ್ನು ನಾ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ, ಪವಿತ್ರಾತ್ಮದಿಂದ ನನ್ನ ತುಂಬಿಸು ನೀ. ನನ್ನೆಲ್ಲವನ್ನು ನಾ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ, ಪವಿತ್ರಾತ್ಮದಿಂದ ನನ್ನ ತುಂಬಿಸು ನೀ. ಆರಾಧನೆ ನಿಮಗೆ ಆರಾಧನೆ, ನನ್ನ ಯೇಸುವೆ ನಿಮಗೆ ಆರಾಧನೆ. ಆರಾಧನೆ ನಿಮಗೆ ಆರಾಧನೆ, ನನ್ನ ಯೇಸುವೆ ನಿಮಗೆ ಆರಾಧನೆ. ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯಲು, ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. ನಂಬಿಕೆಯಲ್ಲಿ ನಾ ದೃಢವಾಗಲು, ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯಲು, ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. ನಂಬಿಕೆಯಲ್ಲಿ ನಾ ದೃಢವಾಗಲು, ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ಆರಾಧನೆ ನಿಮಗೆ ಆರಾಧನೆ, ನನ್ನ ಯೇಸುವೆ ನಿಮಗೆ ಆರಾಧನೆ. 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 ಓ ಯೇಸುವೆ ನಿಮಗೆ ಸ್ತೋತ್ರ ಸ್ತೋತ್ರ. ಓ ಯೇಸುವೆ ನಿಮಗೆ ಆರಾಧನೆ ಆರಾಧನೆ. ಯೇಸುವೆ ನಿಮಗೆ ಸ್ತೋತ್ರ ಸ್ತೋತ್ರ. ಓ ಯೇಸುವೆ ನಿಮಗೆ ಆರಾಧನೆ
ಹೃದಯಾದಿ ಅತ್ಯುನ್ನತನಾದಾನ ದೇವರನ್ನಾರಾಧಿಸುವೆ. ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ. ನಂಚಿಕ ಹೃದಯಾದಿ ಅತ್ಯುನ್ನತನಾದಾನ ದೇವರನ್ನಾರಾಧಿಸುವೆ. ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ. ಹೋಸನ ಹೋಸನ ಯಹೂದ್ಯರ ರಾಜನಿಗೆ. ಹೋಸನ ಹೋಸನ ಬರಲಿರುವ ನನ್ನ ರಾಜನಿಗೆ. ಹೋಸನ ಹೋಸನ ಯಹೂದ್ಯರ ರಾಜನಿಗೆ. ಹೋಸನ ಹೋಸನ ಬರಲಿರುವ ನನ್ನ ರಾಜನಿಗೆ. ಮಣ್ಣಿನಿಂದ ತೆಗೆಲ್ಪಟ್ಟೆನು, ಮರಳಿ ಮಣ್ಣಿಗೆ ನಾ ಸೇರುವೆ. ಮಣ್ಣಿನಿಂದ ತೆಗೆಲ್ಪಟ್ಟೆನು, ಮರಳಿ ಮಣ್ಣಿಗೆ ನಾ ಸೇರುವೆ. ಮಣ್ಣಾದ ನನ್ನ ಮಹಿಮೆಯಾಗಿಸಲು ನಿನ್ಮಹಿಮೆಯ ತೇಜಿಸಿದೆ. ಮಣ್ಣಾದ ನನ್ನ ಮಹಿಮೆಯಾಗಿಸಲು ನಿನ್ಮಹಿಮೆಯ ತೇಜಿಸಿದೆ. ಹೋಸನ ಹೋಸನ ಯಹೂದ್ಯರ ರಾಜನಿಗೆ. ಹೋಸನ ಹೋಸನ ಬರಲಿರುವ ನನ್ನ ರಾಜನಿಗೆ. ಹೋಸನ 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 ಯಹೂದ್ಯರ ರಾಜನಿಗೆ. ಹೋಸನ ಹೋಸನ ಬರಲಿರುವ ನನ್ನ ರಾಜನಿಗೆ. ಓ ಓ ಓ ಓ ಸರಿಪಡಿಸಿರುವೆ. ನಾ ತಪ್ಪಿ ನಡೆಯುವ ವೇಳೆ ನಿನ್ನ ಕೃಪೆಯಿಂದ ಸರಿಪಡಿಸಿರುವೆ. ನನ್ನ ಕಾಗಲ ಸ್ಥಿರಪಡಿಸಿ ನಿನ್ನೊಂದಿಗೆ ನಡೆಯಲು ಕೃಪೆ ನೀಡಿದೆ. ನನ್ನ ಕಾಗಲ ಸ್ಥಿರಪಡಿಸಿ ನಿನ್ನೊಂದಿಗೆ ನಡೆಯಲು ಕೃಪೆ ನೀಡಿದೆ. ಹೋಸನ ಹೋಸನ ಯಹೂದ್ಯರ ರಾಜನಿಗೆ. ಹೋಸನ ಹೋಸನ ಬರಲಿರುವ ನನ್ನ ರಾಜನಿಗೆ. ಹೋಸನ ಹೋಸನ ಯಹೂದ್ಯರ ರಾಜನಿಗೆ. ಹೋಸನ ಹೋಸನ ಬರಲಿರುವ ನನ್ನ ರಾಜನಿಗೆ. ಈ ಲೋಕ ಯಾತ್ರೆಯೋ ನನಗಿರುವ ಬಯಕೆ ಎಲ್ಲ. ಈ ಲೋಕ ಯಾತ್ರೆಯೋ ನನಗಿರುವ ಬಯಕೆ ಎಲ್ಲ. ನನ್ನ ಕೊನೆ ಉಸಿರು
ಇರುವವರೆಗೂ ನಿನ್ನ ನಾಮವ ಸಾರುವುದೊಂದೇ ನನ್ನ ಕೊನೆ ಉಸಿರು ಇರುವವರೆಗೂ ನಿನ್ನ ನಾಮವ ಸಾರುವುದೊಂದೇ ಹೋಸನಾ 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 ಯಹೂದ್ಯರ ರಾಜನಿಗೆ ಹೋಸನಾ ಹೋಸನಾ ಬರಲಿರುವ ನನ್ನ ರಾಜನಿಗೆ ಓ ಓ ಓ ಹಾಲೆಲೂಯ. ಯೇಸುವೆ ಸ್ತೋತ್ರ. ಕರ್ತನಾದ ಯೇಸುವೆ ನಿಮಗೆ ಆರಾಧನೆ. ದೇವರು ಹಿಂದಿನ 2 ವಾರದಿಂದ ನಮ್ಮನ್ನು ಯೆಹೋಶುವನ ಪುಸ್ತಕದ ಮುಖಾಂತರ ಕರೆದುಕೊಂಡು ಹೋಗುತ್ತಾ ಇದ್ದಾರೆ. ಹಾಲೆಲೂಯ, ಆಮೆನ್. ಇವತ್ತು ಅದೇ ಪುಸ್ತಕವನ್ನು ಮುಂದುವರಿಸುವ. ಯೆಹೋಶುವ ಅಧ್ಯಾಯ 6 ವಾಕ್ಯ 22ರಿಂದ. ಯೆಹೋಶುವನು ದೇಶವನ್ನು ಸಂಚರಿಸಿ ನೋಡಿದ್ದ 2 ಗೂಢಚಾರರಿಗೆ, ನೀವು ಆ ವೇಶ್ಯ ಮನೆಗೆ ಹೋಗಿ ಅವಳಿಗೆ ಪ್ರಮಾಣ ಮಾಡಿದಂತೆ ಅವಳನ್ನು ಅವಳಿಗಿರುವುದೆಲ್ಲವನ್ನೂ ಹೊರಗೆ ತೆಗೆದುಕೊಂಡು ಬನ್ನಿರಿ ಎಂದು ಹೇಳಲು, ಆ ಯೌವನಸ್ಥರು ಹೋಗಿ ರಾಹಾಬಳನ್ನು, ಅವಳ ತಂದೆ ತಾಯಿಯನ್ನು, ಸಹೋದರರನ್ನು, ಅವಳಿಗಿರುವುದೆಲ್ಲವನ್ನು, ಅವಳ ಗೋತ್ರದ ಎಲ್ಲಾ ಜನರನ್ನು ತಂದು ಇಸ್ರಾಯೇಲರ ಪಾಳೆಯದ ಹೊರಗೆ ಇಟ್ಟರು. ಇಸ್ರಾಯೇಲರು ಪಟ್ಟಣವನ್ನು ಅದರಲ್ಲಿರುವುದೆಲ್ಲವನ್ನು ಬೆಂಕಿಯಿಂದ ಸುಟ್ಟು ಬಿಟ್ಟರು. ಆದರೆ ಬೆಳ್ಳಿ ಬಂಗಾರವನ್ನು, ತಾಮ್ರ ಕಬ್ಬಿಣಗಳ ಪಾತ್ರೆಗಳನ್ನು ಯೆಹೋವನ ಆಲಯದ ಭಂಡಾರಕ್ಕೆ ಒಪ್ಪಿಸಿದರು. ವೇಶ್ಯೆಯಾದ ರಹಾಬಳು ಯೆರಿಕೋ ಪಟ್ಟಣವನ್ನು ಸಂಚರಿಸಿ ನೋಡುವುದಕ್ಕೆ ಬಂದಿದ್ದ ಯೆಹೋಶುವನ ಗೂಢಚಾರರನ್ನು ಅಡಗಿಸಿಟ್ಟಿದ್ದರಿಂದ ಅವನು ಅವಳನ್ನು, ಅವಳ ತಂದೆಯ ಮನೆಯವರನ್ನು, ಅವಳಿಗಿರುವುದೆಲ್ಲವನ್ನು ಉಳಿಸಿದರು. ಅವಳು ಇಂದಿನವರೆಗೂ ಇಸ್ರಾಯೇಲರ ವಾಸವಾಗಿದ್ದಾಳೆ. ಅದೇ ಸಮಯದಲ್ಲಿ ಯೆಹೋಶುವನು ಇಸ್ರಾಯೇಲರಿಂದ ಪ್ರಮಾಣ ಮಾಡಿಸಿ ಅವರಿಗೆ, ಈ ಯೆರಿಕೋ ಪಟ್ಟಣವನ್ನು ಕಟ್ಟುವುದಕ್ಕೆ ಕೈ ಹಾಕುವ ಮನುಷ್ಯನು ಯೆಹೋವನ ದೃಷ್ಟಿಯಲ್ಲಿ ಶಾಪಗ್ರಸ್ತನಾಗಿರಲಿ. ಅಂಥವನು ಅದಕ್ಕೆ ಅಸ್ತಿವಾರ ಹಾಕುವಾಗ ತನ್ನ ಹಿರಿಯ ಮಗನನ್ನು, ಬಾಗಿಲುಗಳನ್ನು ಇಡುವಾಗ ಕಿರಿಯ ಮಗನನ್ನು ಕಳೆದುಕೊಳ್ಳಲೆಂದು ಹೇಳಿದನು. ಯೆಹೋಶುವನು ದೇಶವನ್ನು ಸಂಚರಿಸಿ ನೋಡಿದ್ದ 2 ಮನುಷ್ಯರಿಗೆ, ನೀವು ಆ ಸೂಳೆಯ ಮನೆಗೆ ಹೋಗಿ ಅವಳಿಗೆ ಪ್ರಮಾಣ ಮಾಡಿದಂತೆ ಅವಳನ್ನು, ಅವಳಿಗಿರುವುದೆಲ್ಲವನ್ನು ಹೊರಗೆ ತಂದುಕೊಂಡು ಬನ್ನಿರಿ ಎಂದು ಹೇಳಿದನು. ಇಲ್ಲಿ ಈ 2 ಮನುಷ್ಯರು ಅವರು ಯೆರಿಕೋದಲ್ಲಿರುವಾಗ ರಹಾಬಳಿಗೆ ಮಾತನ್ನು ಕೊಟ್ಟಿದ್ದರು, ನಿನ್ನನ್ನು ನಿನ್ನ ಮನೆತನದವರೆಲ್ಲರನ್ನೂ ಕಾಪಾಡುವೆವೆಂದು. ಸರಿಯಲ್ಲವೇ? ಈ ಬೇಹುಗಾರರು ಯೆರಿಕೋವನ್ನು ಸಂಚರಿಸಿ ನೋಡಲು ಬಂದಾಗ ರಹಾಬಳು ಅವರನ್ನು ಅಡಗಿಸಿಟ್ಟಿದ್ದಳು. ಅದಕ್ಕೆ ಬದಲಿಗೆ ಅವಳು ಅವರಲ್ಲಿ ಕೇಳಿಕೊಳ್ಳುತ್ತಾಳೆ, ನನ್ನನ್ನು ನನ್ನ ಮನೆತನದವರನ್ನು ಕಾಪಾಡಬೇಕೆಂದು. ಈಗ ಯೆಹೋಶುವನು ಈ ಪಟ್ಟಣವನ್ನು ಪ್ರವೇಶಿಸುತ್ತಾನೆ. ಈ ಪಟ್ಟಣವು ಬೆಂಕಿಯಿಂದ ಉರಿಯುತ್ತದೆ. ಈ ಪಟ್ಟಣವನ್ನು ಬೆಂಕಿಯಿಂದ ಉರಿಸುವ ಮೊದಲು ಈ 2 ಮನುಷ್ಯರಲ್ಲಿ ಹೇಳುತ್ತಾನೆ, ಹೋಗಿ ಆ ಹೆಂಗಸಿನ ಮನೆಗೆ
ಈ ಇಬ್ಬರು ಬೇಹುಗಾರರಿಗಲ್ಲದೆ ಬೇರೆ ಯಾರಿಗೂ ಅವಳ ಪರಿಚಯವಿರಲಿಲ್ಲ. ಆದುದರಿಂದ ಯೆಹೋಶುವನು ಅವರಿಗೆ ಅಪ್ಪಣೆ ಕೊಡುತ್ತಾನೆ, ಆ ವೇಶ್ಯ ಮನೆಗೆ ಹೋಗಿ ಅವಳಿಗೆ ಪ್ರಮಾಣ ಮಾಡಿದಂತೆ ಅವಳನ್ನು ಅವಳಿಗಿದ್ದೆಲ್ಲವನ್ನು ಹೊರಗೆ ತೆಗೆದುಕೊಂಡು ಬನ್ನಿರಿ ಎಂದು ಹೇಳಿ ಅವಳನ್ನು ಹೊರಗೆ ತನ್ನಿ ಮತ್ತು ಅವಳಿಗಿರುವುದೆಲ್ಲವನ್ನು ತನ್ನಿರಿ. ನೀವು ಅವಳಿಗೆ ಪ್ರಮಾಣ ಮಾಡಿದಂತೆ, ಸರಿಯಲ್ಲವೇ? ಆಮೇನ್. ಯೆಹೋಶುವನು ಆ ಯೌವನಸ್ಥರನ್ನು ಕಳುಹಿಸಿ ಆಕೆಯನ್ನು, ಆಕೆಯ ಮನೆತನದವರೆಲ್ಲರನ್ನು ಮತ್ತು ಆಕೆಗೆ ಇರುವುದೆಲ್ಲವನ್ನು ಹೊರಗೆ ತಂದರು. ಹಾಲೆಲೂಯ. ಆ ಯೌವನಸ್ಥರು ಹೋಗಿ ರಹಾಬಳನ್ನು, ಅವಳ ತಂದೆ ತಾಯಿಗಳನ್ನು, ಸಹೋದರರನ್ನು, ಅವಳಿಗಿರುವುದೆಲ್ಲವನ್ನು, ಅವಳ ಗೋತ್ರದ ಎಲ್ಲ ಜನರನ್ನು ತಂದು ಇಸ್ರಾಯೇಲರ ಪಾಳೆಯದ ಹೊರಗೆ ಇಟ್ಟರು. ಇಸ್ರಾಯೇಲರು ಪಟ್ಟಣವನ್ನು ಅದರಲ್ಲಿರುವುದೆಲ್ಲವನ್ನು ಬೆಂಕಿಯಿಂದ ಸುಟ್ಟರು. ಆದರೆ ಬೆಳ್ಳಿ ಬಂಗಾರವನ್ನು, ತಾಮ್ರ ಕಬ್ಬಿಣಗಳ ಪಾತ್ರೆಗಳನ್ನು ಯೆಹೋವನ ಆಲಯದ ಭಂಡಾರಕ್ಕೆ ಕೊಟ್ಟರು. ಸೂಳೆಯಾದ ರಹಾಬಳು ಯೆರಿಕೋ ಪಟ್ಟಣವನ್ನು ಸಂಚರಿಸಿ ನೋಡುವುದಕ್ಕೆ ಬಂದಿದ್ದ ಯೆಹೋಶುವನ ದೂತರನ್ನು ಅಡಗಿಸಿಟ್ಟಿದ್ದರಿಂದ ಅವನು ಅವಳನ್ನು, ಅವಳ ತಂದೆಯ ಮನೆಯವರನ್ನು, ಅವಳಿಗಿರುವುದೆಲ್ಲವನ್ನು ಉಳಿಸಿದನು. ಅವಳು ಇಂದಿನವರೆಗೂ ಇಸ್ರಾಯೇಲರಲ್ಲಿ ವಾಸವಾಗಿದ್ದಾಳೆ. ಹಾಲೆಲೂಯ. ಈ ಚಿತ್ರಣವು ಬೇರೊಂದು ವಿಷಯದ ನೆರಳಿನಂತಿದೆ. ಹೌದು, ದೇವರು ಬೆಂಕಿಯ ಮುಖಾಂತರ ಈ ಭೂಮಿಗೆ ತೀರ್ಪನ್ನು ನೀಡಲು ಬರುವಾಗ ಯೆಹೋಶುವ ಹೆಸರೇ ಹೇಳುತ್ತದೆ, ಯೆಶುವ ಎಂದರೆ ಯೇಸು. ಯೆಹೋಶುವನು ಯೇಸುವಿನ ನೆರಳಾಗಿದ್ದಾನೆ. ಈಗ ಅವನು ಪಾಪದ ಪಟ್ಟಣವನ್ನು ಪ್ರವೇಶಿಸುತ್ತಾನೆ. ಅದು ನಾಶನಕ್ಕೆ ಬದ್ಧವಾಗಿದೆ. ಇಸ್ರಾಯೇಲರು ಈ ಪಟ್ಟಣಕ್ಕೆ ಮುತ್ತಿಗೆ ಹಾಕಿ ಅದನ್ನು ನಾಶ ಮಾಡಲು ಕಾಯುತ್ತಿರುತ್ತಾರೆ. ಹೌದು, ಆ ಪಟ್ಟಣವನ್ನು ಸಂಪೂರ್ಣವಾಗಿ ನಾಶ ಮಾಡುವ ಮೊದಲು ಇಬ್ಬರು ಸಂದೇಶವಾಹಕರನ್ನು ಕಳುಹಿಸಿ ರಹಾಬ ಮತ್ತು ಅವಳ ಮನೆತನದವರನ್ನು ಹೊರಗೆ ಕರೆದುಕೊಂಡು ಬರುತ್ತಾರೆ. ರಹಾಬಳು ಒಂದು ಒಳ್ಳೆಯ ಅವಳೊಬ್ಬಳು ನೀತಿವಂತ ವ್ಯಕ್ತಿಯೇ? ಅವಳ ಮನೆತನದಲ್ಲಿ ಯಾರಾದರೂ ನೀತಿವಂತರು ಇದ್ದಾರೆಯೇ? ಇಲ್ಲ. ಆದರೂ ಅವಳ ಮನೆತನದವರನ್ನು, ಅವಳ ತಂದೆ ತಾಯಿ, ಅಣ್ಣ ತಮ್ಮಂದಿರನ್ನು, ಅವಳ ನೆಂಟರಿಷ್ಟರೆಲ್ಲರನ್ನು ಹೊರಗೆ ಕರೆದುಕೊಂಡು ಬಂದರು. ಆಮೇನ್. ನಂತರ ದೇವರು ಆ ಪಟ್ಟಣವನ್ನು ನಾಶ ಮಾಡಿದರು. ಇದು ರ್ಯಾಪ್ಚರಿನ ಸಂಕೇತವಾಗಿದೆ. ದೇವರು ಈ ಭೂಮಿಗೆ ತೀರ್ಪನ್ನು ನೀಡುವ ಮೊದಲು ಆತನು ತನ್ನ ಮೊದಲಗಿತ್ತಿಯನ್ನು ಹೊರಗೆ ತರುತ್ತಾನೆ. ಯಾರನ್ನು ಆತನು ಪ್ರಮಾಣ ಮಾಡಿದ್ದಾನೋ ಆಕೆಯನ್ನು. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಪ್ರಮಾಣ ಮಾಡಿದಂತೆ, ನಾನು ನನ್ನ ಮುದ್ರೆಯನ್ನು, ಪವಿತ್ರಾತ್ಮನನ್ನು ನಿಮ್ಮಲ್ಲಿಗೆ ಕಳುಹಿಸುತ್ತೇನೆ. ಅದು ಉಚಿತ ಗ್ಯಾರಂಟಿಯಾಗಿದೆ. ನಾನು ಬಿಡುಗಡೆಗೊಳಿಸುತ್ತೇನೆ. ಆಮೇನ್. ಈ ರಹಾಬಳ ಚಿತ್ರಣವು ಹಳೆ ಒಡಂಬಡಿಕೆಯಲ್ಲಿ ಯೆಹೋಶುವನು ಒಂದು ಪಟ್ಟಣವನ್ನು ನಾಶ ಮಾಡುವ ಮೊದಲು ಒಳಗಿದ್ದವರನ್ನು ರಕ್ಷಿಸುತ್ತಾನೆ. ಅವರನ್ನು ಹೊರಗೆ ಕರೆದುಕೊಂಡು ಬರುತ್ತಾನೆ. ಸರಿಯಲ್ಲವೇ? ಹೌದು, ಒಂದು ವೇಶ್ಯೆಯನ್ನು. ಹಾಲೆಲೂಯ. ನಾನು ಮತ್ತು ನೀವು, ನಾವೆಲ್ಲರೂ ನಮ್ಮ ನಮ್ಮ ಹೃದಯದಲ್ಲಿ ವೇಶ್ಯರಾಗಿದ್ದೇವೆ.
ನಾವು ನಮಗೆ ಬೇಕಾದವರ ಸೇವೆಯನ್ನು ಮಾಡುತ್ತೇವೆ. ನಮ್ಮ ಕೈಯಲ್ಲಿ ಮಾಡಿದ ದೇವರುಗಳು ಅದು ಬೇರೆ ದೇವರ ಸೇವೆ ಮಾಡುವುದೆಂಬುದಾಗಿ ತಿಳಿಸುತ್ತದೆ. ಹಲವೊಂದು ವಿಷಯಗಳ ಸೇವೆಯನ್ನು ಮಾಡುತ್ತೇವೆ. ಆಮೇಲೆ ಇಲ್ಲಿ ದೇವರು ತುಂಬ ದಯಾಳುವಾಗಿ ಆಕೆಯನ್ನು ಒಬ್ಬ ಅನೀತಿವಂತ ಮನುಷ್ಯಳನ್ನು ಮತ್ತು ಅವಳ ಎಲ್ಲವನ್ನು ರಕ್ಷಿಸುತ್ತಾನೆ. ಆ ಪಟ್ಟಣಕ್ಕೆ ತೀರ್ಪಿನ ದಿನ ಬರುವ ಮೊದಲು ಇದು ಒಂದು ನೆರಳಿನಂತಿದೆ. ಯೇಸು ಹೇಗೆ ನನ್ನ ಮತ್ತು ನಿಮ್ಮ ಜೀವನವನ್ನು ಬಿಡುಗಡೆಗೊಳಿಸುತ್ತಾರೆಂದು. ದೇವರು ಈ ಪ್ರಪಂಚವನ್ನು ತೀರ್ಪಿಗೆ ಒಳಪಡಿಸುವ ಮೊದಲು, ಹಲ್ಲೆಲೂಯ, ನಿಮಗೆ ಅರ್ಥವಾಗುತ್ತದೆಂದು ಭಾವಿಸುತ್ತೇನೆ. ಹಲ್ಲೆಲೂಯ. ಹೊಸ ಒಡಂಬಡಿಕೆಯಲ್ಲಿರುವುದೆಲ್ಲವೂ ಹಳೆ ಒಡಂಬಡಿಕೆಯಲ್ಲಿ ನೆರಳಿನಂತಿದೆ. ಹೌದು, ಕೆಲವೊಂದು ಕಡೆ ಈ ನೆರಳಿನಂತಿರುವ ಸನ್ನಿವೇಶಗಳನ್ನು ನೀವು ನೋಡುತ್ತೀರಿ. ಹೊಸ ಒಡಂಬಡಿಕೆಯಲ್ಲಿ ಎಲ್ಲವೂ ನಿಜವಾದರೆ ಹಳೆ ಒಡಂಬಡಿಕೆಯಲ್ಲಿ ಎಲ್ಲವೂ ನೆರಳಿನಂತಿದೆ. ಈ ಎಲ್ಲ ಸಂಗತಿಗಳು ಅಕ್ಷರಶಃ ಜರುಗುತ್ತವೆ ಹಾಗೂ ಜೊತೆಯಲ್ಲಿ ಬೇರೊಂದು ವಿಷಯಗಳ ನೆರಳಿನಂತಿವೆ ದೇವರ ಬಿಡುಗಡೆಯ ಯೋಜನೆಯಲ್ಲಿ. ಆಮೆನ್. ದೇವರ ರಾಜ್ಯದಲ್ಲಿ ನೀವು ಮಾಡುವ ಅತ್ಯಲ್ಪ ಕೆಲಸವನ್ನು ಸಹ ದೇವರು ನೆನಪಿಟ್ಟುಕೊಳ್ಳುತ್ತಾರೆ. ಆಮೆನ್. ಹೌದು, ಆತನು ವಿಶ್ವಾಸಿಯಾಗಿದ್ದಾನೆ, ಸಂಪೂರ್ಣ ನಂಬಿಕೆಗೆ ಅರ್ಹನಾಗಿದ್ದಾನೆ. ಹಲ್ಲೆಲೂಯ. ಯೆಹೋಶುವ ಅಧ್ಯಾಯ 6 ವಾಕ್ಯ 16-18. 7ನೆಯ ಸಾರಿ ಸುತ್ತುವಾಗ ಯಾಜಕರು ಕೊಂಬುಗಳನ್ನು ಊದಲು ಯೆಹೋಶುವನು ಜನರಿಗೆ ಆರ್ಭಟಿಸಿರಿ, ಯೆಹೋವನು ನಿಮಗೆ ಈ ಪಟ್ಟಣವನ್ನು ಕೊಟ್ಟಿದ್ದಾನೆ, ಇದರೆಲ್ಲವೂ ಯೆಹೋವನಿಗೆ ಅರ್ಪಿತವಾದವುಗಳೆಂದು ತಿಳಿಯಿರಿ. ವೇಶ್ಯೆಯಾದ ರಾಹಾಬಳು ಅವಳ ಸಂಗಡ ಮನೆಯಲ್ಲಿರುವ ಎಲ್ಲರೂ ಉಳಿಯಲಿ, ಏಕೆಂದರೆ ನಾವು ಕಳುಹಿಸಿದ ಗೂಢಾಚಾರರನ್ನು ಅವಳು ಅಡಗಿಸಿಟ್ಟಿದ್ದಾಳಲ್ಲ. ನೀವಾದರೋ ಯೆಹೋವನಿಗೆ ಅರ್ಪಿಸುವ ವಸ್ತುಗಳ ವಿಷಯದಲ್ಲಿ ಜಾಗರೂಕತೆಯಿಂದಿರಬೇಕು. ನೀವು ಅವುಗಳಲ್ಲಿ ಯಾವುದನ್ನಾದರೂ ತೆಗೆದುಕೊಂಡರೆ ಇಸ್ರಾಯೇಲರ ಪಾಳೆಯವು ಶಾಪಕ್ಕೆ ಗುರಿಯಾಗಿ ನಾಶವಾದಿದೆ. ಯಾಜಕರು ಏನು ಮಾಡಿದರು? ಅವರು ಕೊಂಬುಗಳನ್ನು ಊದಿದರು. ಯೇಸು ಮೋಡಗಳೊಂದಿಗೆ ಬರುವಾಗ ಹೇಗೆ ಬರುತ್ತಾರೆ? ಆತನು ಕೊಂಬುಗಳ ಶಬ್ದದೊಂದಿಗೆ ಬರುತ್ತಾನೆ. ಹೌದು, ಮೋಡಗಳೊಂದಿಗೆ ಬರುವಾಗ 1ನೇ ಥೆಸಲೋನಿಕ 5 ಹೇಳುತ್ತದೆ, ಆತನು ಮೋಡಗಳೊಂದಿಗೆ ಬರುವಾಗ ಅಲ್ಲಿ ಕೊಂಬಿನ ಶಬ್ದವು ಇರುವುದು. ಹೌದು, ರಹಾಬಳನ್ನು ಬಿಡುಗಡೆಗೊಳಿಸುವ ಮೊದಲೇ ಅಲ್ಲಿ ಕೊಂಬಿನ ಶಬ್ದವು ಇರುವುದು. ಆಮೆನ್. ಅದು 2ನೆಯ ನೆರಳಿನಂತಿದೆ ಮತ್ತು ಯೇಸು ಮಾಡುವ ಮಹತ್ಕಾರ್ಯದ ಚಿತ್ರಣವಾಗಿದೆ. ಆತನು ನಮ್ಮನ್ನು ಖಂಡಿಸಲು ಅಲ್ಲ, ಬದಲಿಗೆ ನಮ್ಮನ್ನು ಬಿಡುಗಡೆಗೊಳಿಸಲು ಕರೆದಿದ್ದಾನೆ. ಆಮೆನ್. ಆತನ ಕೃಪೆಯನ್ನು ದಯಪಾಲಿಸಲು, ಆತನ ದಯಾಳುತನವನ್ನು ತೋರಿಸಲು ಮತ್ತು ನಮ್ಮಲ್ಲಿ ಆನಂದಿಸಲು. ಆಮೆನ್. ತನ್ನ ಪ್ರೀತಿಯಿಂದ ನಮ್ಮನ್ನು ಸುಮ್ಮನಾಗಿಸಲು. ಹಲ್ಲೆಲೂಯ. ಸರಿಯಲ್ಲವೇ? ಯಾಜಕರ ಕೊಂಬನ್ನು ಊದುವಿಕೆಯ ಶಬ್ದದೊಂದಿಗೆ. ಹಲ್ಲೆಲೂಯ. ಆಮೆನ್. ಯೆಹೋಶುವನು ಜನರಿಗೆ ಆರ್ಭಟಿಸಿರಿ, ಯೆಹೋವನು ನಿಮಗೆ ಈ ಪಟ್ಟಣವನ್ನು ಕೊಟ್ಟಿದ್ದಾನೆ, ಇದರೆಲ್ಲವೂ ಯೆಹೋವನಿಗೆ ಅರ್ಪಿತವಾದವುಗಳೆಂದು ತಿಳಿಯಿರಿ. ವೇಶ್ಯೆಯಾದ ರಾಹಾಬಳು ಅವಳ ಸಂಗಡ ಮನೆಯಲ್ಲಿರುವ ಎಲ್ಲರೂ ಉಳಿಯಲಿ, ಏಕೆಂದರೆ ನಾವು ಕಳಿಸಿದ ಗೂಢಾಚಾರರನ್ನು ಅವಳು ಅಡಗಿಸಿಟ್ಟಿದ್ದಾಳಲ್ಲ. ನೀವಾದರೂ ಯೆಹೋವನಿಗೆ ಅರ್ಪಿಸುವ ವಸ್ತುಗಳ ವಿಷಯದಲ್ಲಿ ಜಾಗರೂಕತೆಯಿಂದಿರಬೇಕು. ಆಮೆನ್. ಹೌದು, ಅವರು ಆ ಪಟ್ಟಣವನ್ನು ಪ್ರವೇಶಿಸುವ ಮೊದಲು ದೇವರು ಅವರಿಗೆ ಒಂದು ಎಚ್ಚರಿಕೆಯನ್ನು ನೀಡುತ್ತಾರೆ.
ಶಾಪಗ್ರಸ್ತ ವಸ್ತುಗಳಿಂದ ದೂರವಿರಿ. ಆಮೇನ್. ಸರಿಯಲ್ಲವೇ? ವಾದರೂ ಯೆಹೋವನಿಗೆ ಅರ್ಪಿಸುವ ವಸ್ತುಗಳ ವಿಷಯದಲ್ಲಿ ಜಾಗರೂಕತೆಯಿಂದಿರಬೇಕು. ನೀವು ಅವುಗಳಲ್ಲಿ ಯಾವುದನ್ನಾದರೂ ತೆಗೆದುಕೊಂಡರೆ ಇಸ್ರಾಯೇಲರ ಪಾಳೆಯವು ಶಾಪಕ್ಕೆ ಗುರಿಯಾಗಿ ನಾಶವಾದೀತು. ಹೌದು, ನೀವಾದರೂ ಯೆಹೋವನಿಗೆ ಮೀಸಲಾದ ವಸ್ತುಗಳ ವಿಷಯದಲ್ಲಿ ಜಾಗರೂಕತೆಯಿಂದ ಇರಬೇಕು. ನೀವು ಅವುಗಳಲ್ಲಿ ಯಾವುದನ್ನಾದರೂ ತೆಗೆದುಕೊಂಡರೆ ನೀವೊಂದು ಶಾಪವಾಗುತ್ತೀರಿ. ಇದನ್ನು ದೇವರು ಯಾರಿಗೆ ಹೇಳುತ್ತಾರೆಂದರೆ, ಆತನು ಬಿಡುಗಡೆ ಕೊಟ್ಟ ಜನರು, ಅದ್ಭುತ ಮತ್ತು ಸೂಚಕ ಕಾರ್ಯಗಳ ಮುಖಾಂತರ ಐಗುಪ್ತ ದೇಶದಿಂದ ಹೊರಗೆ ತಂದ ಜನಾಂಗ, ತನ್ನ ನೀತಿವಂತ ಬಲಗೈಯ ಬಲದಿಂದ ಅವರನ್ನು ಬಿಡುಗಡೆಗೊಳಿಸಿ ಹೊರಗೆ ತಂದವರು. ಇಲ್ಲಿ ದೇವರು ಈ ಜನರಿಗೆ ಹೇಳುತ್ತಾನೆ, ನಾನು ನಿಮ್ಮನ್ನು ಹೊರಗೆ ತಂದದ್ದು ಆಶೀರ್ವದಿಸಲು, ಒಂದು ಆಶೀರ್ವಾದವಾಗಲು. ಆದುದರಿಂದ ನಾನು ನಾಶಪಡಿಸಲು ಆರಿಸಿದ ಈ ಪಟ್ಟಣದಲ್ಲಿರುವ ಎಲ್ಲ ಶಾಪಗ್ರಸ್ತ ವಸ್ತುಗಳಿಂದ ದೂರವಿರಿ. ಸರಿಯಲ್ಲವೇ? ಹೌದು, ಶಾಪಗ್ರಸ್ತ ವಸ್ತುಗಳಿಂದ ದೂರವಿರಿ, ಇಲ್ಲವಾದರೆ ನೀವೊಂದು ಶಾಪವಾಗುವಿರಿ. ಶಾಪಗ್ರಸ್ತ ವಸ್ತುಗಳು ಯಾವುವು? ಖಂಡನೆಗೆ ಒಳಗಾದವುಗಳು ಅಥವಾ ದೂಷಣೆಗೆ ಒಳಗಾದವುಗಳು ಶಾಪಗ್ರಸ್ತ ವಸ್ತುಗಳು. ಇಲ್ಲಿ ದೇವರು ಹೇಳುತ್ತಾರೆ, ನೀವು ಈ ಪಟ್ಟಣದ ಯಾವುದೇ ಶಾಪಗ್ರಸ್ತ ವಸ್ತುವನ್ನು ತೆಗೆದುಕೊಂಡರೆ ನೀವು ಶಾಪವಾಗುತ್ತೀರಿ. ನೀವು ಈ ಪಟ್ಟಣದ ಶಾಪಗ್ರಸ್ತ ವಸ್ತುಗಳಲ್ಲಿ ಪಾಲುದಾರರಾದರೆ ನಿಮ್ಮ ಜೀವನವು ಒಂದು ಶಾಪವಾಗುವುದು. ಇದೊಂದು ಅವನತಿಗೆ ಕಾರಣವಾದೀತು. ನೀವು ಅವುಗಳಲ್ಲಿ ಯಾವುದನ್ನಾದರೂ ತೆಗೆದುಕೊಂಡರೆ ಇಸ್ರಾಯೇಲರ ಪಾಳೆಯವು ಶಾಪಕ್ಕೆ ಗುರಿಯಾಗಿ ಕೆಟ್ಟಿತು. ಈ ಶಾಪಗ್ರಸ್ತ ವಸ್ತುವು ಇಸ್ರಾಯೇಲರ ಇಡೀ ಪಾಳೆಯವನ್ನೇ ಶಾಪಗ್ರಸ್ತ ಮಾಡಲು ಸಾಧ್ಯವಿದೆ. ಬರೀ ಆ ಒಬ್ಬ ಮನುಷ್ಯನ ಮಾತ್ರವಲ್ಲ, ಇಸ್ರಾಯೇಲರ ಇಡೀ ಪಾಳೆಯವೇ ಶಾಪವಾಗುವುದು. ದೇವರ ವಾಕ್ಯ ಮುಂದುವರಿಸಿ ಹೇಳುತ್ತದೆ, ನೀವು ಆ ಶಾಪಗ್ರಸ್ತ ವಸ್ತುವನ್ನು ತೆಗೆದುಕೊಂಡರೆ ಆ ಇಡೀ ಪಾಳೆಯವನ್ನು ತೊಂದರೆಗೆ ಗುರಿಪಡಿಸುತ್ತೀರಿ. ಹೌದು, ಆ ಪಾಳೆಯದ ಜನರಿಗೆ ಶಾಪಗ್ರಸ್ತ ವಸ್ತುವು ತೊಂದರೆಯನ್ನು ಉಂಟು ಮಾಡುತ್ತದೆ. ಇದು ಪಾಳೆಯವನ್ನು ತೊಂದರೆಗೆ ಒಳಪಡಿಸುತ್ತದೆ. ಆ ಪಾಳೆಯ ಮತ್ತು ಅದರಲ್ಲಿ ವಾಸಿಸುವ ಎಲ್ಲ ಜನರನ್ನು ಶಾಪಗ್ರಸ್ತ ಮಾಡುತ್ತದೆ ಅಥವಾ ಖಂಡನೆಗೆ ಒಳಪಡಿಸುತ್ತದೆ. ಸರಿಯಲ್ಲವೇ? ಆದುದರಿಂದ ದೇವರು ಹೇಳುತ್ತಾರೆ, ಈ ಯೆರಿಕೋ ಪಟ್ಟಣದಿಂದ ಯಾವುದೇ ವಸ್ತುಗಳನ್ನು ತೆಗೆದುಕೊಳ್ಳಬೇಡಿರಿ. ತೆಗೆದುಕೊಂಡರೆ ನೀವೊಂದು ಶಾಪವಾಗುತ್ತೀರಿ. ಇಸ್ರಾಯೇಲಿನ ಪಾಳೆಯವು ಒಂದು ಶಾಪವಾಗುವಂತೆ ಮಾಡುತ್ತೀರಿ. ನೀವು ಅದಕ್ಕೆ ತೊಂದರೆಗಳನ್ನು ತರುತ್ತೀರಿ. ಈ ದಿನಗಳಲ್ಲಿ ಜನರು ತುಂಬಾ ತೊಂದರೆಗಳನ್ನು ಅನುಭವಿಸುತ್ತಾರೆ, ತುಂಬಾ ನೋವುಗಳನ್ನು. ಯಾಕೆಂದರೆ ಜನರು ತುಂಬ ಶಾಪಗ್ರಸ್ತ ವಸ್ತುಗಳನ್ನು ತಮ್ಮ ಮನೆಗೆ ತಂದಿರುತ್ತಾರೆ. ಜನರು ತಿಳಿದೋ ತಿಳಿಯದೆಯೋ, ತಿಳುವಳಿಕೆಯಿಂದ ಅಥವಾ ತಿಳುವಳಿಕೆ ಇಲ್ಲದೆ ಯಾವುದೇ ಶಾಪಗ್ರಸ್ತ ವಸ್ತು ಖಂಡನೆಗೆ ಒಳಗಾಗಬೇಕಾದ ವಸ್ತುಗಳು ಪಾಳೆಯದಲ್ಲಿ ಕಂಡುಬಂದರೆ ಆ ಪಾಳೆಯವು ಒಂದು ಶಾಪ ಆಗುತ್ತದೆ. ಹೌದು, ಇಡೀ ಪಾಳೆಯವು ನಾಶನಕ್ಕೆ, ಅವನತಿಗೆ ಗುರಿಯಾಗುತ್ತದೆ ಎಂದು ದೇವರ ವಾಕ್ಯ ಹೇಳುತ್ತದೆ. ಇಡೀ ಪಾಳೆಯವು ತೊಂದರೆಗೆ ಒಳಪಡುತ್ತದೆ. ಈ ದಿನಗಳಲ್ಲಿ ಜನರು ತುಂಬ ಪ್ರಯಾಣಗಳನ್ನು ಮಾಡುತ್ತಾರೆ ಮತ್ತು ನೆನಪಿಗೋಸ್ಕರ ಅನೇಕ ವಸ್ತುಗಳನ್ನು ತಂದಿರುತ್ತಾರೆ. ಯಾರು ಆ ವಸ್ತುವಿನ ಅರ್ಥವನ್ನು
ತಿಳಿದುಕೊಳ್ಳುವುದಿಲ್ಲ. ದೇವರು ಯಾಕೆ ಹೇಳುತ್ತಾರೆ ಈ ಶಾಪಗ್ರಸ್ತ ವಸ್ತುವನ್ನು ತರಬೇಡಿರೆಂದು? ಯಾಕೆಂದರೆ ಈ ಶಾಪಗ್ರಸ್ತ ವಸ್ತುಗಳು ಅಥವಾ ನಾಶನಕ್ಕೆ ಒಳಪಟ್ಟ ಆ ವಸ್ತುಗಳು ಕೆಲವು ಕೆಟ್ಟ ಶಕ್ತಿಗಳ ಸಂಪರ್ಕವನ್ನು ಹೊಂದಿರುತ್ತವೆ. ಈ ವಸ್ತುಗಳು ಆಕರ್ಷಿಸುತ್ತವೆ ಮತ್ತು ಕೆಲವು ಕೆಟ್ಟ ಶಕ್ತಿಗಳನ್ನು ತಮ್ಮೊಡನೆ ತಂದು ಬರುತ್ತವೆ. ಆದುದರಿಂದ ಅವುಗಳನ್ನು ಶಾಪಗ್ರಸ್ತ ವಸ್ತು ಎಂದು ಹೇಳುವುದು. ಅವುಗಳು ಎಂದಿಗೂ ಆಶೀರ್ವಾದವನ್ನು ತರುವುದಿಲ್ಲ. ಅವುಗಳು ಶಾಪಗ್ರಸ್ತವಾಗಿವೆ. ಅವುಗಳು ಅವನತಿಗೆ ಕಾರಣವಾಗುತ್ತವೆ. ಆಮೇನ್. ಈ ಕೆಲವು ವಸ್ತುಗಳು ತಮ್ಮ ಶಕ್ತಿಯಿಂದ ಆಕರ್ಷಿಸುತ್ತವೆ ಅಥವಾ ಕರೆಯುತ್ತವೆ. ಇವುಗಳು ಕೆಲವೊಂದು ಶಕ್ತಿಗಳನ್ನು ಆಹ್ವಾನಿಸುತ್ತವೆ. ದೇವರು ಹೇಳುತ್ತಾರೆ, ನೀವು ಆ ವಸ್ತುಗಳನ್ನು ಸ್ವಾಧೀನ ಮಾಡಿದರೆ ನಿಮ್ಮ ಜೀವನದಲ್ಲಿ ತೊಂದರೆಗಳನ್ನು ಅನುಭವಿಸುತ್ತೀರಿ. ದೇವರು ನಮಗೆ ಇವುಗಳ ಮುಖಾಂತರ ಯಾಕೆ ಕೊಂಡೋಗುತ್ತಾರೆಂದರೆ ನಾವು ಹೋಗಿ ನಮ್ಮನ್ನೇ ಪರಿಶೀಲಿಸಬೇಕು. ಮತ್ತು ಇವತ್ತು ಈ ಬೋಧನೆ ಮುಗಿದ ಮೇಲೆ ಪವಿತ್ರಾತ್ಮನಲ್ಲಿ ಕೇಳಿ ನಿಮ್ಮ ಕಣ್ಣನ್ನು ತೆರೆಯಲು ಮತ್ತು ಯಾವುದಾದರೂ ಶಾಪಗ್ರಸ್ತ ವಸ್ತು ನಿಮ್ಮಲ್ಲಿದೆಯೇ ಎಂದು ಪರೀಕ್ಷಿಸಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಪಾಳೆಯದಲ್ಲಿ. ಆಮೇನ್. ಹಾಲೆಲೂಯ. ಈ ಶಾಪಗ್ರಸ್ತ ವಸ್ತುಗಳು ಬರುವುದು ಆಭರಣಗಳ ಮುಖಾಂತರ, ಅದೃಷ್ಟದ ಮೋಡಿಗಳ ಮುಖಾಂತರ, ಡ್ರೀಮ್ ಕ್ಯಾಚರ್ ಎಂಬ ವಸ್ತುಗಳು, ಬೇರೆ ಹಲವಾರು ರೂಪದಲ್ಲಿ ಇವುಗಳು ಬರುತ್ತವೆ. ಸಾಮಾನ್ಯವಾಗಿ ಈ ವಸ್ತುಗಳು ಅನೇಕ ರೀತಿಯ ಆರಾಧನೆಗಳ ಸಂಪರ್ಕದಲ್ಲಿರುತ್ತವೆ. ಕೆಲವು ಮಾಟಮಂತ್ರಗಳ ಸಂಪರ್ಕದಲ್ಲಿರುತ್ತವೆ ಮತ್ತು ಇವುಗಳು ಕೆಟ್ಟ ಶಕ್ತಿಗಳನ್ನು ಆಹ್ವಾನಿಸುತ್ತವೆ, ಆಕರ್ಷಿಸುತ್ತವೆ. ನಾನು ನಿಮಗೆ ಯಾವಾಗಲೂ ಹೇಳುವ ಹಾಗೆ, ಯಾರಾದರೂ ನನ್ನ ವಸ್ತುವನ್ನು ತೆಗೆದುಕೊಂಡು ಅವರ ಮನೆಗೆ ಹೋದರೆ ನಾನು ಹೋಗಿ ಆ ಮನೆಯ ಬಾಗಿಲನ್ನು ಬಡಿದು ಕಾಯಬೇಕಾಗಿಲ್ಲ. ನಾನು ನೇರವಾಗಿ ಆ ಮನೆಗೆ ಹೋಗಿ ನನ್ನ ವಸ್ತುವನ್ನು ಎಳೆದು ತಂದು ಬರಬಹುದು. ಸರಿಯಲ್ಲವೇ? ಹೌದು, ನನಗೆ ಸರಿಯಾಗಿ ತಿಳಿದಿದೆ ಅವರೇ ನನ್ನ ವಸ್ತುವನ್ನು ಕದ್ದಿದ್ದಾರೆಂದು. ಆವಾಗ ನಾನು ನೇರವಾಗಿ ಹೋಗಿ ಅದನ್ನು ಎತ್ತಿಕೊಂಡು ತರುತ್ತೇನೆ. ಅದೇ ರೀತಿ ಶತ್ರುವಿನಲ್ಲಿಯೂ ಅವನಿಗೆ ಸೇರಿದ ವಸ್ತುವು ನಿಮ್ಮ ಮನೆಯಲ್ಲಿದ್ದರೆ ಅವನು ನೇರವಾಗಿ ನಿಮ್ಮ ಮನೆಗೆ ನುಗ್ಗಿಕೊಳ್ಳುತ್ತಾನೆ. ನಿಮ್ಮ ಅಪ್ಪನೆಯ ಅಗತ್ಯ ಅವನಿಗಿರುವುದಿಲ್ಲ. ತುಂಬ ಸರಳವಾದ ಸತ್ಯ. ನಿಮಗಿದು ಸ್ಪಷ್ಟವಾಯಿತಲ್ಲವೇ? ಆಮೇನ್. ಬೇರೆ ರಾಜ್ಯದ ವಸ್ತುಗಳು ನಿಮ್ಮ ಪಾಳೆಯದಲ್ಲಿದ್ದರೆ ಅದಕ್ಕೆ ಸಂಪೂರ್ಣ ಅಧಿಕಾರ ಉಂಟು. ನಿಮ್ಮ ಪಾಳೆಯವನ್ನು ಪ್ರವೇಶಿಸಲು, ನಿಮಗೆ ತೊಂದರೆ ಕೊಡಲು ಅದಕ್ಕೆ ಅಧಿಕಾರ ಉಂಟು. ಕೆಲವು ವಸ್ತುಗಳು, ಕೆಲವು ಚಿಹ್ನೆಗಳು ಅಥವಾ ಕೆಲವು ವಸ್ತುಗಳು ಪ್ರತಿನಿಧಿಸುತ್ತವೆ ಶಾಪಗ್ರಸ್ತ ವಸ್ತುಗಳನ್ನು. ಅವುಗಳು ಆ ಕೆಟ್ಟ ಶಕ್ತಿಗಳಿಗೆ ಒಳ ಪ್ರವೇಶಿಸಲು ಬಾಗಿಲನ್ನು ತೆರೆಯುತ್ತವೆ. ಆಮೇನ್. ಶಾಪಗ್ರಸ್ತ ವಸ್ತುಗಳು ಯಾವಾಗಲೂ ತೊಂದರೆಗಳಿಗೆ ಕಾರಣವಾಗುತ್ತವೆ. ನಾನು ಅನೇಕ ಸಲ ಕೇಳಿದ್ದೇನೆ, ಆ ಉಡುಗೊರೆಯನ್ನು ನಾನು ಪಡೆದ ಮೇಲೆ ನನಗೆ ಕೆಟ್ಟ ಕನಸುಗಳು ಬೀಳಲು ಪ್ರಾರಂಭವಾಗಿವೆ, ಕೆಟ್ಟ ಶಕ್ತಿಯ ಅನುಭವ ಆಗುತ್ತಾ ಉಂಟು, ಅಥವಾ ಮನೆಯಲ್ಲಿ ಯಾರೋ ನಡೆದಾಡಿದಂತಾಗುತ್ತದೆ ಎಂಬಿತ್ಯಾದಿ ವಿಷಯಗಳು. ಮಕ್ಕಳು ಹಠಾತ್ತಾಗಿ ಭಯ ಬೀಳುವುದು, ಏನೋ ಕೆಲವು ಸರಿಯಾಗಿಲ್ಲದಂತಹ ಅನುಭವ,
ಏನೋ ಪೇಚಿನ ಸ್ಥಿತಿಗಳು, ಅನೇಕ ಅಂತಹ ಸಂಗತಿಗಳು ನಡೆಯುತ್ತವೆ. ಏನೋ ಸರಿಯಿಲ್ಲ. ಹೌದು, ಹಠಾತ್ತಾಗಿ ಬಂದ ವಸ್ತುಗಳ ಮುಖಾಂತರ ಇಂಥ ಅನುಭವ ಆಗುತ್ತದೆ. ಆದರೆ ಯಾವಾಗಲೂ ಅಂಥ ವಸ್ತುಗಳು ನಮ್ಮಲ್ಲಿದ್ದರೆ ನಾವು ಅವುಗಳನ್ನು ಗುರುತಿಸುವುದಿಲ್ಲ, ಸರಿಯಲ್ಲವೇ? ಆಮೇನ್. ಅನೇಕ ಸಲ ಜನರು ಇಂಥ ವಸ್ತುಗಳನ್ನು ಆಕಸ್ಮಿಕವಾಗಿ ತರುತ್ತಾರೆ, ಅಗತ್ಯವೆಂದು ತರುವುದಿಲ್ಲ. ಅವರ ಅಜ್ಞಾನದಿಂದ, ತಿಳುವಳಿಕೆಯ ಕೊರತೆಯಿಂದ ಅನೇಕ ವಸ್ತುಗಳನ್ನು ತರುತ್ತಾರೆ. ಬೇರೆಯದೇ ಆರಾಧನೆಗೆ ಉಪಯೋಗಿಸುವವುಗಳನ್ನು, ಮಾಟ ಮಂತ್ರಗಳಿಂದ ಕೂಡಿದವುಗಳನ್ನು. ಹೌದು, ಅವುಗಳು ಆ ಕೆಟ್ಟ ಶಕ್ತಿಗಳಿಗೆ ಒಳಬರಲು ಬಾಗಿಲನ್ನು ತೆರೆಯುತ್ತವೆ. ಮತ್ತು ಅನೇಕ ಸಲ ಈ ವಸ್ತುಗಳು ತುಂಬ ಆಕರ್ಷಣೆಯಿಂದ ಕೂಡಿರುತ್ತವೆ. ಅವುಗಳು ನಿಮ್ಮನ್ನು ಸೆಳೆಯುತ್ತವೆ, ಆಕರ್ಷಿಸುತ್ತವೆ. ಅವುಗಳು ಆಭರಣಗಳ ರೂಪದಲ್ಲಿರಬಹುದು, ನಕಲಿ ಆಭರಣಗಳು, ಮತ್ತು ಕೆಲವು ಒಳ್ಳೆಯ ಆಕಾರದ್ದಾಗಿರಬಹುದು. ಅದರ ಮೂಲ ನಿಮಗೆ ತಿಳಿಯಲಿಕ್ಕಿಲ್ಲ. ಆದರೆ ಅವುಗಳು ಬೇರೆ ರಾಜ್ಯವನ್ನೇ ಪ್ರತಿನಿಧಿಸುತ್ತವೆ. ಆಮೇನ್. ಪುಸ್ತಕಗಳು ನ್ಯೂ ಏಜ್ ಮಾಟ ಮಂತ್ರಗಳನ್ನು ಒಳಗೊಂಡಿದ್ದವುಗಳು, ಸೈತಾನನ ಕ್ಷೇತ್ರಗಳ ಬಗ್ಗೆ ಬರೆದಂತಹ ಪುಸ್ತಕಗಳು. ಆಟಗಳು, ತುಂಬ ಆಟಗಳು ಈ ಕೆಟ್ಟ ಶಕ್ತಿಗಳಿಗೆ ಬಾಗಿಲನ್ನು ತೆರೆಯುತ್ತವೆ. ಅವುಗಳಲ್ಲಿ ಪ್ರಮುಖವಾದದ್ದು ಡ್ರ್ಯಾಗನ್ ಆ್ಯಂಡ್ ಡಂಜನ್ಸ್. ಅದು ಕೇವಲ ಡ್ರ್ಯಾಗನ್ಗಳ ಮತ್ತು ಡಂಜನ್ಸ್ಗಳ ಆಟ. ಆದರೆ ಆ ಆಟವನ್ನು ಆಡುವವರು ತಮಗೆ ತಿಳಿಯದಂತೆ ಸೈತಾನನ ರಾಜ್ಯಕ್ಕೆ ಪ್ರವೇಶಿಸುತ್ತಾರೆ ಮತ್ತು ಅವುಗಳ ಅಧಿಕಾರವನ್ನು ಹೊಂದುತ್ತವೆ, ಸರಿಯಲ್ಲವೇ? ಆ ವಸ್ತುಗಳು ದೇವರಿಗೆ ಅಸಹ್ಯವಾಗಿರುತ್ತವೆ. ದೇವರಿಗೆ ಅಸಹ್ಯವಾದ ಯಾವುದೇ ವಸ್ತುಗಳು ಶಾಪಗ್ರಸ್ತ ವಸ್ತುಗಳಾಗಿವೆ. ಈ ವಸ್ತುಗಳು ಕೆಟ್ಟ ಶಕ್ತಿಗಳಿಗೆ ಅಥವಾ ದೆವ್ವಗಳಿಗೆ ತೆರೆದ ಬಾಗಿಲಾಗಿರುತ್ತವೆ. ಆಮೇನ್. ಧರ್ಮೋಪದೇಶ ಕಾಂಡ ಅಧ್ಯಾಯ 7 ವಾಕ್ಯ 25. ಅವರು ದೇವರೆಂದು ಮಾಡಿಕೊಂಡ ಮರದ ವಿಗ್ರಹಗಳನ್ನು ನೀವು ಬೆಂಕಿಯಿಂದ ಸುಟ್ಟು ಬಿಡಬೇಕು. ಆ ವಿಗ್ರಹಗಳ ಮೇಲಿರುವ ಬೆಳ್ಳಿ ಬಂಗಾರವನ್ನು ನೀವು ಆಶಿಸಬಾರದು. ಅದನ್ನು ತೆಗೆದುಕೊಂಡರೆ ಅದು ನಿಮಗೆ ಉರುಲಾಗುವುದು. ಅದು ನಿಮ್ಮ ದೇವರಾದ ಯೆಹೋವನಿಗೆ ಅಸಹ್ಯವಾದುದು. ಆಮೇನ್. ಅವುಗಳಲ್ಲಿ ಅನೇಕ ವಸ್ತುಗಳು ದುಬಾರಿ ಬೆಲೆ ಉಳ್ಳದಾಗಿರಬಹುದು. ಅವುಗಳು ಅಮೂಲ್ಯವಾಗಿರಬಹುದು. ಹೌದು, ಅದಕ್ಕೆ ಬೆಳ್ಳಿ ಮತ್ತು ಬಂಗಾರ ಲಗತ್ತಿಸಿರಬಹುದು. ಆದರೂ ಅವುಗಳು ಶಾಪಗ್ರಸ್ತವಾಗಿವೆ. ಆಮೇನ್. ಯೆಹೋಶುವ ಅಧ್ಯಾಯ 7 ವಾಕ್ಯ 11. ಇಸ್ರಾಯೇಲರು ನನ್ನ ನಿಬಂಧನೆಯನ್ನು ಮೀರಿ ಪಾಪಿಷ್ಠರಾಗಿದ್ದಾರೆ. ಕೊಳ್ಳೆಯಲ್ಲಿ ಮೀಸಲಾದ ವಸ್ತುಗಳನ್ನು ಕದ್ದು ತಮ್ಮ ಸಾಮಾನುಗಳಲ್ಲಿ ಅಡಗಿಸಿಟ್ಟು ವಂಚಕರಾಗಿದ್ದಾರೆ. ಹೌದು, ಇಸ್ರಾಯೇಲರು ನನ್ನ ನಿಬಂಧನೆಯನ್ನು ಮೀರಿ ಪಾಪಿಷ್ಠರಾಗಿದ್ದಾರೆ. ಮೀಸಲಾದ ವಸ್ತುಗಳನ್ನು ತೆಗೆದುಕೊಂಡು ಕಳ್ಳರಾಗಿ ತಮ್ಮ ಸಾಮಾನುಗಳಲ್ಲಿ ಅಡಗಿಸಿಟ್ಟು ವಂಚಕರಾದರು. ಈ ವಾಕ್ಯವು ತಿಳಿಸುತ್ತದೆ ಹೇಗೆ ಒಂದು ಶಾಪಗ್ರಸ್ತ ವಸ್ತುವು ನಿಮ್ಮನ್ನು ಮೋಸಗೊಳಿಸುತ್ತದೆ ಎಂದು. ಹೌದು, ಈ ಶಾಪಗ್ರಸ್ತ ವಸ್ತುವು ತುಂಬ ಸರಳವಾಗಿ ನಜೂಕಾಗಿದೆ. ನೀವ್ಯಾಕೆ ಇದರ ಬಗ್ಗೆ ದೊಡ್ಡ ವಿಷಯ ಮಾಡುತ್ತೀರಿ ಎಂದು ನಿಮ್ಮನ್ನು ವಂಚಿಸುತ್ತದೆ. ಒಂದು ಶಾಪಗ್ರಸ್ತ ವಸ್ತು ನೀವು ವಂಚನೆಯನ್ನು ಅನುಭವಿಸುವಂತೆ ಮಾಡುತ್ತದೆ. ಒಂದು ಶಾಪಗ್ರಸ್ತ ವಸ್ತುವು ನೀವು ವಂಚನೆಯನ್ನು ಅನುಭವಿಸುವಂತೆ ಮಾಡುತ್ತದೆ. ನಿಮ್ಮ ನೆರೆಯವರಲ್ಲಿ ಹೇಳಿ, ಒಂದು
ಶಾಪಗ್ರಸ್ತ ವಸ್ತುವು ನೀವು ವಂಚನೆಯನ್ನು ಅನುಭವಿಸುವಂತೆ ಮಾಡುತ್ತದೆ. ನೀವು ಆ ವಸ್ತುವಿನಲ್ಲಿ ಆಕರ್ಷಿತರಾಗಿದ್ದೀರಿ, ಆದರೆ ಅದರ ಪಾಲುದಾರರಾಗಲು ಬೇಡ. ಮತ್ತು ನೀವು ಅದರ ಬಗ್ಗೆ ತುಂಬ ನೆವನಗಳನ್ನು ಹೇಳುತ್ತೀರಿ. ಅದೊಂದು ಚಿತ್ರ ಮಾತ್ರ, ಅದರಲ್ಲೇನಿದೆ ಅದು ಹಾಗೆ ನಿಮ್ಮನ್ನು ವಂಚಿಸುತ್ತದೆ. ಆಮೇನ್. ದೇವರ ವಾಕ್ಯ ಹೇಳುತ್ತದೆ, ಅವುಗಳು ಜನರು ಅತಿಕ್ರಮಿಸುವಂತೆ ಮಾಡುತ್ತವೆ. ಅತಿಕ್ರಮಿಸುವುದೆಂದರೆ ಏನರ್ಥ? ಗಡಿ ದಾಟುವುದೆಂದರ್ಥ. ಅವರು ಗಡಿಯ ಆಚೆಗೆ ಹೋಗುವುದು. ಸ್ವಲ್ಪ ದಿನದ ಹಿಂದೆ ನಾನು ಕೇಳಿದ ಒಂದು ಸಂಗತಿ, ಪಂಜಾಬಿನ ಒಂದು ಗಡಿ ಪ್ರದೇಶದಲ್ಲಿ ಈ ಕುರುಬನು ತನ್ನ ಕುರಿಗಳನ್ನು ಮೇಯಿಸುತ್ತಿದ್ದ ಹಾಗೂ ತನ್ನ ದನ ಕುರಿಗಳನ್ನು ಮೇಯಿಸುವ ಆ ಸಮಯದಲ್ಲಿ ಅವನು ಆ ಗಡಿಯನ್ನು ದಾಟುತ್ತಾನೆ ಮತ್ತು ಪಾಕಿಸ್ತಾನವನ್ನು ಪ್ರವೇಶಿಸುತ್ತಾನೆ ಮತ್ತು ಅವನೊಬ್ಬ ಬೇಹುಗಾರನೆಂದು ಅವನನ್ನು ಸೆರೆ ಹಿಡಿಯುತ್ತಾರೆ. 10 ರಿಂದ 15 ವರ್ಷ ಅವನು ಸೆರೆಮನೆಯಲ್ಲಿದ್ದ. ಪ್ರಮಾದವಶಾತ್ ಅವನು ಗಡಿಯನ್ನು ದಾಟಿದ ಇನ್ನೊಂದು ಪ್ರದೇಶವನ್ನು ಅಥವಾ ರಾಜ್ಯವನ್ನು ಪ್ರವೇಶಿಸಿದ. ತನ್ನ ದನ ಕುರಿಗಳನ್ನು ಮೇಯಿಸುವಾಗ. ಸರಿಯಲ್ಲವೇ? ಹೌದು. ಅವನ ಉದ್ದೇಶವೇನಾದರೂ ತಪ್ಪಾಗಿತ್ತ? ಇಲ್ಲ. ಅವನು ಅಮಾಯಕನಾಗಿದ್ದ. ತನ್ನ ಕುರಿಗಳನ್ನು ಮೇಯಿಸುತ್ತಿದ್ದ. ತನ್ನ ಅಜಾಗರೂಕತೆಯಿಂದ ಗಡಿಯನ್ನು ಸರಿಯಾಗಿ ತಿಳಿಯದೆ ಬೇರೊಂದು ಪ್ರದೇಶವನ್ನು ಪ್ರವೇಶಿಸುತ್ತಾನೆ ಮತ್ತು ಅವರು ಅವನನ್ನು ಸೆರೆ ಹಿಡಿದು ಸೆರೆಮನೆಯಲ್ಲಿ ಹಾಕುತ್ತಾರೆ. ಸರಳವಾಗಿ ತಿಳಿಸುವುದಕ್ಕಾಗಿ ಇದನ್ನು ನಾನು ನಿಮಗೆ ವಿವರಿಸಿದೆನು. ಹೌದು, ಜನರು ತಮ್ಮ ಅಜಾಗರೂಕತೆಯಿಂದ ಗಡಿಯನ್ನು ದಾಟುತ್ತಾರೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಅವರು ಗಡಿಯನ್ನು ದಾಟಿದರು. ಆ ವಸ್ತುವು ಅವರ ಗಡಿಯನ್ನು ದಾಟುವಂತೆ ಮಾಡಿತು. ಆಮೇನ್. ಅತಿಕ್ರಮಣವೆಂದರೆ ಗಡಿಯನ್ನು ದಾಟುವುದು, ಹೌದಲ್ಲವೇ? ಅತಿಕ್ರಮಿಸದ ವಸ್ತುಗಳು ಜನರನ್ನು ವಂಚಿಸಿ ಗಡಿಯನ್ನು ದಾಟುವಂತೆ ಮಾಡುತ್ತವೆ. ಆಮೇನ್. ಯೆಶಾಯ ಅಧ್ಯಾಯ 30 ವಾಕ್ಯ 22. ಕೆತ್ತಿದ ನಿಮ್ಮ ವಿಗ್ರಹಗಳ ಬೆಳ್ಳಿಯ ಕವಚಗಳನ್ನು, ಎರಕದ ನಿಮ್ಮ ಬೊಂಬೆಗಳ ಬಂಗಾರದ ಹೊದಿಕೆಯನ್ನು ನೀವು ಹೊಲಸು ಮಾಡಿ ಆ ವಿಗ್ರಹಗಳನ್ನು ತೊಲಗಿ ಹೋಗಿರಿ ಎಂದು ಹೊಲೆಯಾದ ಬಟ್ಟೆಯಿಂದ ಬಿಸಾಡಿದಿರಿ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ಚಿನ್ನ ಬೆಳ್ಳಿಯ ಬಗ್ಗೆ. ನೀವು ಅವುಗಳು ಶಾಪಗ್ರಸ್ತವೆಂದು ತಿಳಿದ ಕೂಡಲೇ ಅವುಗಳನ್ನು ಬಿಸಾಡಬೇಕು. ಈಗ ನನ್ನನ್ನು ಜಾಗರೂಕರಾಗಿ ಕೇಳಿ. ನಿಮಗೆ ಹೇಳಿದ್ದಾರೆ ಅವುಗಳನ್ನು ಬಿಸಾಡಿಬಿಡಲು. ನೀವು ಅವುಗಳನ್ನು ಬಿಸಾಡುವ ಸಮಯದಲ್ಲಿ ನೀವು ಇದನ್ನು ಹೇಳಲು ಹೇಳಿದ್ದಾರೆ, ನನ್ನಿಂದ ತೊಲಗು. ಅದೊಂದು ಬರೀ ಆಭರಣವಾದರೆ ನೀವು ಅದಕ್ಕೆ ಹೇಗೆ ಹೇಳಲು ಸಾಧ್ಯ, ನನ್ನಿಂದ ತೊಲಗು ಎಂದು? ಸರಿಯಲ್ಲವೇ? ಈ ಆಭರಣಗಳು ಚಿನ್ನ ಬೆಳ್ಳಿಯಿಂದ ಮಾಡಿದವುಗಳು. ನಾವು ಜೀವವಿಲ್ಲದ ಸತ್ತ ವಸ್ತುಗಳೆಂದು ಪರಿಗಣಿಸುತ್ತೇವೆ. ಆಭರಣಗಳು ಚಿನ್ನ ಬೆಳ್ಳಿಯಿಂದ ಮಾಡಿದ ಎಲ್ಲವುಗಳು. ಅವುಗಳು ಶಾಪಗ್ರಸ್ತವೆಂದು ತಿಳಿದ ಕೂಡಲೇ ದೇವರ ವಾಕ್ಯ ಹೇಳುತ್ತದೆ, ನನ್ನಿಂದ ತೊಲಗು. ನಿನಗೆ ನನ್ನ ಮೇಲೆ ಯಾವುದೇ ಅಧಿಕಾರವಿಲ್ಲ. ನನಗೆ ನಿನ್ನಲ್ಲಿ ಯಾವುದೇ ಕೆಲಸವಿಲ್ಲ. ಈಗಲೇ ನನ್ನಿಂದ ತೊಲಗಿ ಹೋಗು.
ಒಂದು ಸತ್ತ ವಸ್ತುವನ್ನು ನನ್ನಿಂದ ತೊಲಗೆಂದು ಹೇಳಲು ನಿಮಗೆ ಸಾಧ್ಯವೇ? ಆ ಸತ್ತ ವಸ್ತುವನ್ನು ನನ್ನಿಂದ ತೊಲಗು ಎಂದು ಹೇಳಿದರೆ ನೀವು ಒಬ್ಬ ಮೂರ್ಖನಂತೆ ಕಾಣುವಿರಿ, ಸರಿಯಲ್ಲವೇ? ಹೌದು. ಆದರೆ ಯಾವುದು ಸತ್ತ ವಸ್ತುವಿನಂತೆ ಕಾಣುತ್ತದೋ ಅದನ್ನೂ ಮೀರಿ ಏನೋ ಒಂದು ವಿಷಯ ಅದರಲ್ಲಿ ಒಳಗೊಂಡಿದೆ. ಆದುದರಿಂದ ದೇವರು ಜನರಿಗೆ ಆಜ್ಞಾಪಿಸಿದ್ದಾರೆ, ಆ ವಸ್ತುವನ್ನು ಮತ್ತು ಅದರ ಭಾಗವಾಗಿರುವ ಎಲ್ಲವನ್ನು ನನ್ನಿಂದ ತೊಲಗಿ ಹೋಗು ಎಂದು ಹೇಳಲು. ಸರಳವಾಗಿ ಹೇಳುವುದಾದರೆ, ನಾನು ನಿನ್ನನ್ನು ತ್ಯಜಿಸುತ್ತೇನೆ, ನಿನಗೆ ನನ್ನಲ್ಲಿ ಯಾವುದೇ ಅಧಿಕಾರವಿಲ್ಲ, ನನ್ನ ಜೀವನವನ್ನು ಬಿಟ್ಟು ತೊಲಗು. ಇಸ್ರಾಯೇಲರಿಗೆ ಹೇಳಿದ್ದಾರೆ, ಆ ವಸ್ತುವನ್ನು ತೆಗೆದು ಬಿಸಾಡಲು ಮತ್ತು ನನ್ನಿಂದ ತೊಲಗು ಎಂದು ಹೇಳಲು. ನಾನು ನಿನ್ನನ್ನು ತ್ಯಜಿಸುತ್ತೇನೆ, ನಿನಗೆ ನನ್ನಲ್ಲಿ ಯಾವುದೇ ಸಂಪರ್ಕವಿಲ್ಲ, ನಿನಗೆ ನನ್ನಲ್ಲಿ ಯಾವುದೇ ಅಧಿಕಾರವಿಲ್ಲ, ನಿನಗೆ ನನ್ನಲ್ಲಿ ಯಾವುದೇ ಹಕ್ಕಿಲ್ಲ. ಆಮೆನ್. ಆದುದರಿಂದ ಅದೊಂದು ಬರೀ ವಸ್ತುವಲ್ಲ, ಆದರೆ ಅದರಲ್ಲಿ ಬೇರೊಂದು ವಿಷಯ ವಾಸವಾಗಿದೆ. ಆದುದರಿಂದ ಅದಕ್ಕೆ ನೀವು ಹೇಳುತ್ತೀರಿ, ನನ್ನಿಂದ ತೊಲಗು, ನನಗೆ ನಿನ್ನಲ್ಲಿ ಏನೂ ಕೆಲಸವಿಲ್ಲ. ಆಮೆನ್. ಇದನ್ನು ಯಾವಾಗಲೂ ಮರೆಯಬೇಡಿರಿ. ಕೆಲವೊಮ್ಮೆ ನಾವು ಹೇಳುತ್ತೇವೆ, ಈ ಸತ್ತ ವಸ್ತು ನನಗೇನು ಮಾಡಲು ಸಾಧ್ಯ? ಜನರು ತಿಳಿದುಕೊಳ್ಳುವುದಿಲ್ಲ, ಆದರೆ ಅವುಗಳಲ್ಲಿ ಕೆಟ್ಟ ಶಕ್ತಿಗಳ ಸಂಪರ್ಕವಿದೆ. ಆದುದರಿಂದ ದೇವರು ಹೇಳಿದ್ದಾರೆ, ಮುಟ್ಟಿನ ಬಟ್ಟೆಯಂತೆ ಅದನ್ನು ಬಿಸಾಡಿಬಿಡಿ, ಅದನ್ನು ದ್ವೇಷಿಸಿ ತ್ಯಜಿಸಿ ಮತ್ತು ಹೇಳಿ, ನನ್ನಿಂದ ತೊಲಗಿ ಹೋಗು, ನನಗೆ ನಿನ್ನಿಂದ ಏನೂ ಆಗಲಿಕ್ಕಿಲ್ಲ, ಸರಿಯಲ್ಲವೇ? ಯಾಕೆಂದರೆ ಅದರಲ್ಲಿ ನೀವು ನೋಡಿದ್ದಕ್ಕಿಂತ ನಿಮ್ಮ ಜ್ಞಾನಕ್ಕೆ ಮೀರಿ ಬೇರೆಯಾದ ವಿಷಯವು ಅದರಲ್ಲಿದೆ ಮತ್ತು ನೀವು ಅದಕ್ಕೆ ಆಜ್ಞಾಪಿಸುತ್ತೀರಿ, ನಿನಗೆ ನನ್ನಲ್ಲಿ ಯಾವುದೇ ಅಧಿಕಾರವಿಲ್ಲ, ನನ್ನ ಜೀವನವನ್ನು ಬಿಟ್ಟು ತೊಲಗು ಎಂದು. ಆಮೆನ್. ಅವರು ಅದನ್ನು ಬಿಸಾಡುತ್ತಾರೆ ಮಾತ್ರವಲ್ಲ, ತ್ಯಜಿಸಿ ಹೇಳುತ್ತಾರೆ, ನಿನಗೆ ನನ್ನಲ್ಲಿ ಯಾವುದೇ ಅಧಿಕಾರವಿಲ್ಲವೆಂದು. ಆಮೆನ್. ಅಪೊಸ್ತಲರ ಕೃತ್ಯ ಅಧ್ಯಾಯ 19 ವಾಕ್ಯ 19. ಇದಲ್ಲದೆ ಮಾಟ ಮಂತ್ರಗಳನ್ನು ನಡೆಸಿದವರಲ್ಲಿ ಅನೇಕರು ತಮ್ಮ ಮಾಟ ಮಂತ್ರಗಳ ಪುಸ್ತಕಗಳನ್ನು ತಂದು ಕೂಡಿಸಿ ಎಲ್ಲರ ಮುಂದೆ ಸುಟ್ಟು ಬಿಟ್ಟರು. ಅವುಗಳ ಮೌಲ್ಯವನ್ನು ಲೆಕ್ಕ ಮಾಡಿ 50,000 ಬೆಳ್ಳಿ ನಾಣ್ಯ ಆಯ್ತೆಂದು ತಿಳಿದುಕೊಂಡರು. ಆಮೆನ್. ಹೌದು, 50,000 ಬೆಳ್ಳಿ ನಾಣ್ಯಗಳು. ಆ ಮಾಟ ಮಂತ್ರದ ಪುಸ್ತಕಗಳಿಗೆ ಬೆಲೆ ಉಂಟು. 50,000 ಬೆಳ್ಳಿ ನಾಣ್ಯಗಳು ಎಂದು ದೇವರ ವಾಕ್ಯ ಹೇಳುತ್ತದೆ. ಆದುದರಿಂದ ಅವರು ಅದನ್ನು ಸುಟ್ಟು ಬಿಡುತ್ತಾರೆ. ಅವುಗಳು ಕೇವಲ ಪುಸ್ತಕಗಳಲ್ಲ, ಅದಕ್ಕೂ ಮೀರಿ ಬೇರೆಯೇ ವಿಷಯ ಉಂಟೆಂದು ಅವರು ತಿಳಿದುಕೊಂಡರು, ಸರಿಯಲ್ಲವೇ? ಹೌದು. ಆಮೆನ್. ಇಂತಹ ಕೆಲವು ವಸ್ತುಗಳು ಆಕರ್ಷಿಸುತ್ತವೆ, ನಿಮ್ಮನ್ನು ಸೆಳೆದುಕೊಳ್ಳುತ್ತವೆ. ಅನಗತ್ಯವಾದ ಉಪಸ್ಥಿತಿ ಆ ಸ್ಥಳದಲ್ಲಿ, ಆದುದರಿಂದ ಅದನ್ನು ಶಾಪಗ್ರಸ್ತವಾದ ವಸ್ತು ಎನ್ನುತ್ತಾರೆ. ಇವುಗಳ ಉಪಸ್ಥಿತಿಯು ರೋಗ ರುಜಿನಗಳಿಗೆ, ವ್ಯರ್ಥವಾಗುವಿಕೆ, ಜಗಳ, ಅಸಾಮಾನ್ಯವಾದ ರೀತಿಯ ಅಪಘಾತಗಳು, ರೋಗಗಳು, ವೈವಾಹಿಕ ಕಲಹಗಳು, ಹಠಮಾರಿತನ, ಹೇಳಿಕೊಳ್ಳಲಾಗದ ಹಣಕಾಸಿನ ತೊಂದರೆ, ಇವುಗಳಿಗೆಲ್ಲ ಕಾರಣವಾಗುತ್ತವೆ. ಇವುಗಳ ಉಪಸ್ಥಿತಿಯು ಮನವೊಳಗೆ ತುಂಬ ತೊಂದರೆಗಳಿಗೆ ಕಾರಣವಾಗುತ್ತವೆ. ದೇವರ ವಾಕ್ಯವು ಹೇಳುತ್ತದೆ, ಅವರ ಪಾಳೆಯದಲ್ಲಿ ತೊಂದರೆಗಳಿದ್ದವು. ಈ ವಸ್ತುಗಳು ಅವರ ಪಾಳೆಯದಲ್ಲಿರುವಾಗ
ಸರಿಯಲ್ಲವೇ? ಇವುಗಳ ಉಪಸ್ಥಿತಿಯು ಅನಗತ್ಯವಾದ ನೋವುಗಳಿಗೆ, ಹೋರಾಟಗಳಿಗೆ, ಅನಗತ್ಯವಾದ ವೈವಾಹಿಕ ಕಲಹಗಳಿಗೆ, ಅನಗತ್ಯವಾದ ಆರೋಗ್ಯದ ವಿಷಯಗಳಿಗೆ ಇವುಗಳು ಕಾರಣವಾಗುತ್ತವೆ. ಬೇರೆ ಬೇರೆ ವಿಷಯಗಳಲ್ಲಿ ಜನರು ಅನಗತ್ಯವಾಗಿ ಕಷ್ಟಪಡುತ್ತಾರೆ, ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಯಾಕೆಂದರೆ ಕೆಲವು ಶಾಪಗ್ರಸ್ತ ವಸ್ತುಗಳನ್ನು ತಮ್ಮ ಮನೆಯಲ್ಲಿ, ಪಾಳೆಯದಲ್ಲಿ ತಂದಿಟ್ಟಿರುತ್ತಾರೆ. ಎಲ್ಲ ತೊಂದರೆಗಳು ಅವುಗಳಿಂದಲೇ ಬರುತ್ತವೆ ಎಂದು ತಿಳಿದುಕೊಳ್ಳಬೇಡಿ. ಸರಿಯಲ್ಲವೇ? ಹೌದು. ನೀವು ಸೋಮಾರಿಗಳಾಗಿ ಹಣಕಾಸಿನ ತೊಂದರೆಗೆ ಒಳಗಾಗಬಹುದು, ಅದು ಬೇರೆಯದೇ ವಿಷಯ. ಆದರೆ ದೇವರು ಕೆಲವು ವಿಷಯಗಳನ್ನು ನಿಮಗೆ ಕಲಿಸುತ್ತಾರೆ, ನೀವು ತಿಳಿದುಕೊಳ್ಳಬೇಕೆಂದು. ಬೈಬಲ್ನಲ್ಲಿ ಬರೆದುದೆಲ್ಲಕ್ಕೂ ಒಂದು ಉದ್ದೇಶವಿದೆ. ದೇವರ ವಾಕ್ಯ ಹೇಳುತ್ತದೆ, ಶತ್ರುವಿನ ಉಪಾಯಗಳಿಗೆ ಅಜ್ಞಾನಿಗಳಾಗಬೇಡಿರಿ. ಆಮೇನ್. ಕೆಲವೊಮ್ಮೆ ಮಾನಸಿಕ ಒತ್ತಡಕ್ಕೆ ಈ ಶಾಪಗ್ರಸ್ತ ವಸ್ತುಗಳು ಕಾರಣವಾಗುತ್ತವೆ. ಅನಗತ್ಯವಾದ ಹೊರೆ, ಭಾರ, ವ್ಯರ್ಥವಾಗುವಿಕೆ, ನೋವು, ಚಿಂತೆಗಳು, ರೋಗಗಳು, ಹೇಳಿಕೊಳ್ಳಲಾಗದ ರೋಗಗಳು, ಹೊರಬರಲಾಗದ ಹಣಕಾಸಿನ ತೊಂದರೆಗಳು, ಯಾವಾಗಲೂ ಆರ್ಥಿಕ ತೊಂದರೆಗಳಿಗೆ ಕಾರಣವಾಗುತ್ತವೆ. ಸ್ಪಷ್ಟವಾದ ಸಂಗತಿಗಳನ್ನು ತಿಳಿಯಲು ಪವಿತ್ರಾತ್ಮರ ಸಹಾಯವನ್ನು ಕೇಳಿ. ಆ ವಸ್ತುಗಳಲ್ಲಿ ನಿಮಗೆ ಸಂಶಯವಿದ್ದರೆ, ಅವುಗಳು ತಕ್ಕುದಲ್ಲವಾದರೆ ಬಿಸಾಡಿಬಿಡಿ. ಕೆಲವೊಂದು ಕುಂಬಾರಿಕೆಗಳು, ಬಟ್ಟೆಗಳು ಅವುಗಳನ್ನು ಪ್ರತಿನಿಧಿಸುತ್ತವೆ. ನನಗೆ ಈಗ ಸರಿಯಾಗಿ ಕಿವಿಗೊಡಿ. ಈ ಮಣ್ಣಿನ ಪಾತ್ರೆಗಳಲ್ಲಿ ಆಭರಣಗಳನ್ನು ಲಗತ್ತಿಸಿಟ್ಟಿರುತ್ತಾರೆ. ಅವುಗಳಲ್ಲಿ ಚಿಹ್ನೆಗಳಿರುತ್ತವೆ. ಬಟ್ಟೆಗಳು, ಅವುಗಳಲ್ಲಿ ಅನೇಕ ವಿಧದ ವಸ್ತುಗಳನ್ನು ಲಗತ್ತಿಸಿರುತ್ತಾರೆ. ಹಾಗೂ ಕೆಲವೊಂದು ಬ್ರ್ಯಾಂಡಿನ ಬಟ್ಟೆಗಳು ಕತ್ತೆಯಲ್ಲೆಯ ಲೋಕವನ್ನು ಪ್ರತಿನಿಧಿಸುತ್ತವೆ. ಅವುಗಳು ಸಹ ಕೆಲವು ಕೆಟ್ಟ ಶಕ್ತಿಗಳನ್ನು ಆಹ್ವಾನಿಸುತ್ತವೆ. ಹೇಗೆ ನೀವು ದಶಮಾಂಶವನ್ನು ನೀಡುತ್ತೀರಿ, ಅದೇ ರೀತಿ ಕೆಲವು ಜನರು ಸೈತಾನನಿಗೆ ಕತ್ತಲೆಯ ರಾಜ್ಯಕ್ಕೆ ನೀಡುತ್ತಾರೆ, ಧನ ಸಹಾಯವನ್ನು ಮಾಡುತ್ತಾರೆ. ಅವುಗಳೆಲ್ಲವೂ ಸಂಪರ್ಕ ಬಿಂದುಗಳಾಗಿವೆ. ಕೆಲವೊಂದು ಆಭರಣಗಳಲ್ಲಿ ಒಂದು ಕಣ್ಣಿನಂತೆ ಬಿಂದುಗಳಿರುತ್ತವೆ. ಅವು ಕಾವಲುಗಾರನಂತೆ ಕೆಲಸ ಮಾಡುತ್ತವೆ. ಒಂದು ಬರೀ ಚುಕ್ಕೆಯು ಆ ಮನೆಗಳಲ್ಲಿರುತ್ತವೆ. ಅದು ಕಾವಲುಗಾರನಂತೆ ಕೆಲಸ ಮಾಡುತ್ತವೆ. ಅಂತಹ ಅನೇಕ ಸಂಗತಿಗಳಿರುತ್ತವೆ. ಕೆಲವೊಂದನ್ನು ನೀವು ಅರ್ಥ ಮಾಡುವುದಕ್ಕೋಸ್ಕರ ನಾನಿಲ್ಲಿ ತಿಳಿಸುತ್ತೇನೆ. ಪುಸ್ತಕಗಳು, ನ್ಯೂ ಏಜಿನ ಬಗ್ಗೆ, ಮಾಟ ಮಂತ್ರಗಳ ಬಗ್ಗೆ ಇರುವಂತಹವು ಈ ಕೆಟ್ಟ ಶಕ್ತಿಯನ್ನು ಪ್ರತಿನಿಧಿಸುತ್ತವೆ. ಕೆಲವು ಆಭರಣಗಳು ಈ ಕೆಟ್ಟ ಶಕ್ತಿಗಳನ್ನು ಪ್ರತಿನಿಧಿಸುತ್ತವೆ. ಯಾವೆಲ್ಲವೂ ಕೆಟ್ಟ ಶಕ್ತಿಯ ಸಂಪರ್ಕದ ಬಿಂದುಗಳು, ಸೈತಾನನ ಚಿಹ್ನೆಗಳು. ನಿಮ್ಮ ಡಿಜಿಟಲ್ ಸ್ಪೇಸ್, ಮೊಲದ ಕಾಲು, ಕುದುರೆಯ ಮೆಟ್ಟುಗಳು, ಲಕ್ಕಿ ಚಿಹ್ನೆಗಳು ತಮ್ಮ ಮನೆಯಲ್ಲಿ ತಂದಿಟ್ಟಿರುತ್ತಾರೆ. ಕೆಲವರು ಈ ಲಕ್ಕಿ ಚಿಹ್ನೆಗಳನ್ನು ಕೆಟ್ಟ ಕನಸುಗಳನ್ನು ತಪ್ಪಿಸಲು ಇಟ್ಟಿರುತ್ತಾರೆ. ಆದರೆ ಅವುಗಳು ಕೆಟ್ಟದನ್ನೇ ಆಹ್ವಾನಿಸುತ್ತವೆ. ಕೆಲವು ದೆವ್ವಗಳ ಆಟಗಳು ಜನರು ಕೆಟ್ಟ ಶಕ್ತಿಗಳಿಗೆ ಬಾಗಿಲನ್ನು ತೆರೆಯುತ್ತವೆ.
ಹಾಗೂ ಸಂಗೀತ ಮತ್ತು ಚಲನಚಿತ್ರಗಳು. ಹೌದು, ಕೆಲವು ಚಲನಚಿತ್ರಗಳಲ್ಲಿ ಅವರ ಸಂಪ್ರದಾಯ ಸಂಸ್ಕೃತಿಗಳಿರಬಹುದು. ಕೆಲವು ಚಿತ್ರಗಳು ಧರ್ಮ ವಿರೋಧಿಗಳಿರಬಹುದು. ಭಯಾನಕ ಹಾರರ್ ಚಲನಚಿತ್ರಗಳು, ಅವುಗಳಲ್ಲಿ ಕತ್ತಲೆ ರಾಜ್ಯದ ವಿಷಯಗಳಿರುತ್ತವೆ ಮತ್ತು ಭಯವನ್ನು ಹುಟ್ಟಿಸುತ್ತವೆ. ಅವುಗಳು ಕತ್ತಲೆ ರಾಜ್ಯವನ್ನು ವೈಭವೀಕರಿಸುತ್ತವೆ. ಸಂಗೀತವಾಗಲಿ ಚಲನಚಿತ್ರಗಳಾಗಲಿ ಯಾವುವು ಕತ್ತಲೆ ರಾಜ್ಯವನ್ನು ವೈಭವೀಕರಿಸಿದರೆ ಕೆಟ್ಟತನವನ್ನು, ಬಂಡಾಯವನ್ನು, ಹತಾಶೆಗಳನ್ನು, ಆತ್ಮಹತ್ಯೆ, ಕೋಪ ಇವುಗಳನ್ನು ಪ್ರಸರಿಸಿದರೆ ಮತ್ತು ನೀವು ಅದನ್ನು ನೋಡಿದರೆ ನೀವು ಆ ಕೆಟ್ಟ ಶಕ್ತಿಗಳನ್ನು ಆಹ್ವಾನಿಸುತ್ತೀರಿ. ನೀವು ಕೇಳಬಹುದು, ಈ ಸಂಗೀತದಲ್ಲಿ ಏನುಂಟು? ಯಾರೊಬ್ಬರು ಒಂದು ಕವಿತೆಯನ್ನು ಹಾಡಿದ್ದಾರೆ, ಆದರೆ ಅವರು ಏನನ್ನು ಹೇಳುತ್ತಾರೆ? ಎಲ್ಲಿ ಹಣವನ್ನು ಕೊಡುತ್ತಾರೆ? ಅದರ ಲಾಭವನ್ನು ಯಾರಿಗೆ ಕೊಡುತ್ತಾರೆ? ಯಾರ ಸೇವೆಯನ್ನು ಮಾಡುತ್ತಾರೆ? ಇದೆಲ್ಲವೂ ಅದರಲ್ಲಿ ಒಳಗೊಂಡಿದೆ. ಕೆಲವು ಗೀತೆಗಳನ್ನು ಹಾಡುವಾಗ ಅವುಗಳು ಕಲಹಗಳನ್ನು, ಕೋಪಗಳನ್ನು, ಬಂಡಾಯ ಏಳುವುದನ್ನು ತರುತ್ತವೆ. ಆಮೇಲೆ ಕೆಲವು ಚಲನಚಿತ್ರಗಳು ಸಹ ಇದೇ ರೀತಿ ಕೆಲಸ ಮಾಡುತ್ತವೆ. ಹಿಂಸಾತ್ಮಕ ಚಲನಚಿತ್ರಗಳು, ಇವುಗಳು ಜನರಿಗೆ ಕೆಟ್ಟ ಶಕ್ತಿಗಳಿಗೆ ಬಾಗಿಲನ್ನು ತೆರೆಯಲು ಅವಕಾಶಗಳನ್ನು ಒಡ್ಡುತ್ತವೆ. ಸರಿಯಲ್ಲವೇ? ಹೌದು, ಹಿಂಸೆ, ಕೊಲೆ ಇವುಗಳೆಲ್ಲವೂ ಆ ನಿರ್ದಿಷ್ಟ ಶಕ್ತಿಗಳನ್ನು ಆ ಸ್ಥಳಕ್ಕೆ ಆಹ್ವಾನಿಸುತ್ತವೆ. ನೀವು ಒಂದು ಆ್ಯಪನ್ನು ಡೌನ್ಲೋಡ್ ಮಾಡುವಾಗ ಅದು ಕೇಳುತ್ತದೆ, ಕುಕ್ಕೀಸ್ಗಳಿಗೆ ಅಪ್ಪನೇ ಇದೆಯೋ? ಆ ಕುಕ್ಕೀಸ್ಗಳು ಏನು ಮಾಡುತ್ತವೆ ನಿಮ್ಮ ಫೋನ್ನಲ್ಲಿ? ನಿಮಗೆ ಗೊತ್ತಿಲ್ಲ. ನಿಮಗೇನಾದರೂ ತಿಳಿದಿದೆಯೇ? ನಿಮ್ಮ ಧ್ವನಿ ಮುದ್ರಣಕ್ಕೆ ಪ್ರವೇಶ ಕೊಡಿ, ನಿಮ್ಮ ವಿಡಿಯೋಗೆ ಪ್ರವೇಶ ಕೊಡಿ, ನಿಮ್ಮ ಸ್ಥಳಕ್ಕೆ ಪ್ರವೇಶ ಕೊಡಿ, ಅದಕ್ಕೆ ಪ್ರವೇಶ ಕೊಡಿ, ಇದಕ್ಕೆ ಪ್ರವೇಶ ಕೊಡಿ. ಒಂದಕ್ಕೆ ಅವಕಾಶ ಕೊಟ್ಟರೆ ಆ ಕುಕ್ಕೀಸ್ಗಳು ಏನು ಮಾಡುತ್ತವೆಂದು ನಿಮಗೆ ತಿಳಿದಿಲ್ಲ. ಯಾವ ಆ್ಯಪ್ ಧರ್ಮಾರ್ಥವಾಗಿ ನೀಡುತ್ತಾರೆ, ಆ್ಯಪ್ ಧರ್ಮಕ್ಕೆ ಸಿಗುತ್ತದೆ, ಆ್ಯಪ್ ಧರ್ಮಾರ್ಥವೆಂದು ಬರೆದಿರುತ್ತದೆ. ಆ ಒಂದು ಆ್ಯಪಿನ ಜೊತೆ ಏನೆಲ್ಲ ಬರುತ್ತದೆಂದು ನಮಗೆ ಗೊತ್ತಿಲ್ಲ. ಅದು ಕೇವಲ ಹೇಳುತ್ತದೆ ಒಪ್ಪಿಕೊಳ್ಳಿ. ನಮಗೆ ಅದೆಲ್ಲವನ್ನು ಓದುವಷ್ಟು ಸಮಯ ಅಥವಾ ಆಸಕ್ತಿ ಇರುವುದಿಲ್ಲ. ಆದರೆ ಅದು ಹೇಳುತ್ತದೆ ನಿಮ್ಮ ಸ್ಥಳಕ್ಕೆ ಪ್ರವೇಶ, ನಿಮ್ಮ ವಿಡಿಯೋಗಳಿಗೆ ಪ್ರವೇಶ, ನಿಮ್ಮ ಧ್ವನಿಗಳಿಗೆ ಪ್ರವೇಶ, ನಿಮ್ಮ ಸಂಪರ್ಕಗಳಿಗೆ ಪ್ರವೇಶ. ಇವುಗಳಲ್ಲೆಲ್ಲ ಪ್ರವೇಶ ಅವರಿಗೆ ಯಾಕೆ ಬೇಕು? ಅದೊಂದು ಆ್ಯಪ್, ಅದು ಧರ್ಮಾರ್ಥ. ಅದಕ್ಕೆ ಯಾವುದೇ ಬದಲಾವಣೆಯ ಉದ್ದೇಶವಿಲ್ಲ. ಹಾಗಾದರೆ ನಿಮ್ಮ ಎಲ್ಲದಕ್ಕೂ ಪ್ರವೇಶಿಸಲು ಯಾಕೆ ಅಪ್ಪನೆಯನ್ನು ಕೇಳಬೇಕು? ಸರಿಯಲ್ಲವೇ? ಇದೊಂದು ಕೇವಲ ಉದಾಹರಣೆ ಮಾತ್ರ. ಅದೇ ರೀತಿ ಕೆಲವು ವಸ್ತುಗಳು ನಿಮ್ಮಲ್ಲಿ ಪ್ರವೇಶಿಸುತ್ತವೆ, ಆದರೆ ನಿಮಗೆ ಅದರ ಬಗ್ಗೆ ಏನೂ ಗೊತ್ತಿರುವುದಿಲ್ಲ. ಕೆಲವೊಮ್ಮೆ ಜನರು ಈ ಲೌಕಿಕ ಸಂಗೀತಕ್ಕೆ ತುಂಬ ಆಕರ್ಷಿತರಾಗುತ್ತಾರೆ. ಆ ಬಡಿತಗಳು ಅಷ್ಟು ಆಕರ್ಷಕವಾಗಿರುತ್ತವೆ. ಆದರೆ ಕೆಲವೊಮ್ಮೆ ಆ ಬಡಿತಗಳು ಅದರ ಉಪಸ್ಥಿತಿಯನ್ನು ತರುತ್ತವೆ. ಅದೊಂದು ಆಕರ್ಷಕ ಬಡಿತ. ಆ ಬಡಿತಗೋಸ್ಕರವೇ ನೀವು
ಸಂಗೀತವನ್ನು ಹಾಡುತ್ತೀರಿ. ಜನರು ಆ ಬಡಿತಗೋಸ್ಕರವೇ ಸೆಳೆಯಲ್ಪಡುತ್ತಾರೆ. ಕೆಲವು ಸಂಗೀತಗಳು ತುಂಬ ಜನಪ್ರಿಯವಾಗಿರುತ್ತವೆ ಮತ್ತು ಕೆಲವು ಗೀತೆಗಳು ನೆನಪುಗಳನ್ನು ಉದ್ಭವಿಸುತ್ತವೆ. ನೀವು ಹಿಂದಿನ ಕಾಲದ ಸಂಗತಿಗಳಿಗೆ ಸಂಪರ್ಕವನ್ನು ಉಂಟು ಮಾಡುತ್ತವೆ. ಜನರಿಂದ ಸಿಕ್ಕಿದ ಉಡುಗೊರೆಗಳು ಅವುಗಳು ಆತ್ಮೀಯ ಬಂಧನಗಳನ್ನು ಏರ್ಪಡಿಸುತ್ತವೆ. ನಾನು ಕೇವಲ ಹೀಗೇನೆ ಹೇಳುತ್ತೇನೆ, ನಿಮಗೆ ಒಬ್ಬರಲ್ಲಿ ಸಂಬಂಧ ಉಂಟು. ನೀವು ಈ ಪ್ರಪಂಚದಲ್ಲಿರುವಾಗ ಅವರು ನಿಮಗೊಂದು ಉಡುಗೊರೆಯನ್ನು ಕೊಟ್ಟಿರುತ್ತಾರೆ. ಆ ಉಡುಗೊರೆಯು ನಿಮ್ಮ ಮನೆಯಲ್ಲಿರುತ್ತದೆ. ಪ್ರತಿ ಸಲ ನೀವು ಆ ಉಡುಗೊರೆಯನ್ನು ನೋಡುವಾಗ ಅದು ಆತ್ಮೀಯ ಬಂಧನವನ್ನು ಏರ್ಪಡಿಸುತ್ತದೆ. ಅದು ನಿಮ್ಮ ಹಿಂದಿನ ದಿನಗಳನ್ನು ನೆನಪಿಸುತ್ತದೆ. ನಿಮ್ಮನ್ನು ಆ ಮನುಷ್ಯನ ಹತ್ತಿರ ಕೊಂಡೊಯ್ಯುತ್ತದೆ. ಅಂಥ ವಿಷಯಗಳು ಸರಿಯಲ್ಲವೇ? ಈ ಎಲ್ಲ ವಸ್ತುಗಳು ಆತ್ಮಿಕ ಬಂಧನಕ್ಕೆ ಕಾರಣವಾಗುತ್ತವೆ. ಇವುಗಳು ಬಂಧನಕ್ಕೆ ಕಾರಣವಾಗುತ್ತವೆ. ನಿಮ್ಮ ಸ್ವತಂತ್ರವನ್ನು ಕಸಿದುಕೊಳ್ಳುತ್ತವೆ. ಇವುಗಳು ನಿಮ್ಮನ್ನು ಮಿತಿಯಲ್ಲಿಡುತ್ತವೆ, ಮುಂದುವರಿದು ಹೋಗಲು ತಡೆಯುತ್ತವೆ. ಅಂತಹ ಅನೇಕ ವಿಷಯಗಳಿವೆ. ಲಾಂಛನ, ಸ್ಕೂಪಿಂಗ್ ಎಲ್ಲವೂ ಕತ್ತಲೆಯ ರಾಜ್ಯಕ್ಕೆ ಸಂಪರ್ಕ ಹೊಂದಿವೆ. ತುಂಬ ವಂಚನೆಯ ಸಂಗತಿಯೆಂದರೆ ವರ್ಣಚಿತ್ರಗಳು. ಅವುಗಳಿಗೆ ತುಂಬ ಮೌಲ್ಯವಿರುತ್ತದೆ. ಈ ಅನೇಕ ರೀತಿಯ ವರ್ಣಚಿತ್ರಗಳು ನಮಗೆ ಏನನ್ನೂ ಯಾವುದೇ ಅರ್ಥವನ್ನು ನೀಡುವುದಿಲ್ಲ. ನೀವು ಇದನ್ನು ನೋಡಿ ಆಶ್ಚರ್ಯಚಕಿತರಾಗಬಹುದು. ಯಾವುದೇ ಅರ್ಥವಿಲ್ಲ. ಆದರೆ ಯಾರದನ್ನು ಚಿತ್ರಿಸಿದ್ದಾರೆ ಅವರಿಗೆ ಮಾತ್ರ ಅದರ ಅರ್ಥ ತಿಳಿದಿರಬಹುದು. ಸರಿಯಲ್ಲವೇ? ನಾನು ಒಬ್ಬ ದೇವ ಸೇವಕನು ಹೇಳಿದ್ದನ್ನು ಕೇಳಿದ್ದೇನೆ. ಒಂದು ಪ್ರಶಾಂತವಾದ, ಶಾಂತಿದಾಯಕವಾಗಿ ಕಾಣುವ ಒಂದು ಮರದ ಚಿತ್ರ. ಅವರೇನು ತಿಳುವಳಿಕೆ ಇಲ್ಲದವರಲ್ಲ. ಅವರಿಗೆ ಈ ಆತ್ಮಿಕ ಕ್ಷೇತ್ರದ ಬಗ್ಗೆ ಎಲ್ಲ ತಿಳಿದಿದೆ. ಅವರೊಂದು ದೇಶದ ಭೇಟಿಗೆ ಹೋಗಿದ್ದರು ಮತ್ತು ಒಂದು ಸುಂದರ ಮರದ ಚಿತ್ರವನ್ನು ನೋಡಿದರು. ಅದು ತುಂಬ ಪ್ರಶಾಂತ ಹಾಗೂ ಶಾಂತಿಯುತವಾಗಿ ಕಂಡಿತು ಮತ್ತು ಅವರದನ್ನು ಆಯ್ಕೆ ಮಾಡಿದರು. ಈ ಚಿತ್ರವು ಮನೆಗೆ ಬಂದ ಮೇಲೆ ಅವರ ಮನೆಯಲ್ಲಿ ಪ್ರಶಾಂತ ವಾತಾವರಣ ಬಿಟ್ಟು ಮತ್ತೆಲ್ಲವೂ ಉಳಿಯಿತು ಮತ್ತು ಅವರ ಆಶ್ಚರ್ಯಚಕಿತರಾಗಿ ಇದೇನಿದು? ನಂತರ ಪವಿತ್ರಾತ್ಮರು ಅವರಿಗೆ ತೋರಿಸಿದರು. ಅದೊಂದು ನಿರ್ದಿಷ್ಟ ಧರ್ಮವನ್ನು ಪ್ರತಿನಿಧಿಸುತ್ತದೆ. ಆ ಮರದ ಮುಖಾಂತರ ಜ್ಞಾನೋದಯವಾಗಿತ್ತು. ಅಂತಹ ಅನೇಕ ವಿಷಯಗಳು ಆ ಮರದ ಬುಡದಲ್ಲಿ ಅವನು ಬಿದ್ದದ್ದು. ನೋಡಲು ಅದೊಂದು ಅಮಾಯಕ ಮರ. ಯಾವಾಗ ಅದನ್ನು ಅವರು ಮನೆಗೆ ತಂದರು ಅಂದಿನಿಂದ ಯಾವಾಗಲೂ ಕಲಹ, ಜಗಳ, ಸಮಾಧಾನವಿಲ್ಲದಿರುವಿಕೆ, ಅಂತಹ ಅನೇಕ ಸೂಕ್ಷ್ಮ ವಿಷಯಗಳು ಇರುತ್ತವೆ. ಆಮೇನ್. ಸಮುದ್ರದ ವಸ್ತುಗಳು ತುಂಬ ಜನರಲ್ಲಿ ತುಂಬ ಸುಂದರವಾದ ವಸ್ತುಗಳು. ಅವುಗಳು ಸಾಗರ ಉತ್ಪನ್ನಗಳು, ಸಮುದ್ರ ರಾಜ್ಯಕ್ಕೆ ಒಳಪಟ್ಟವು. ದೇವರು ಭೂಮಿಯನ್ನು
ನಾಶ ಮಾಡಿದರು ನೋವನ ಸಮಯದಲ್ಲಿ. ಆದರೆ ಸಮುದ್ರ ರಾಜ್ಯವು ಬದುಕುಳಿಯಿತು. ಜನರು ಬಹಳಷ್ಟು ನೆನಪಿನ ವಸ್ತುಗಳನ್ನು, ಸಾಗರೋತ್ಪನ್ನಗಳು, ನೀರಿನ ಅಡಿಯಲ್ಲಿದ್ದವುಗಳನ್ನು ತಂದರು. ಆದುದರಿಂದ ಜಾಗರೂಕರಾಗಿರಿ, ನೀವು ಏನನ್ನು ತರುತ್ತೀರಿ ಎಂದು. ಅವುಗಳು ಏನನ್ನು ಪ್ರತಿನಿಧಿಸುತ್ತವೆ, ಯಾವುದಕ್ಕೆ ಸೇರಿವೆ ಎಂದು ತಿಳಿದುಕೊಳ್ಳಿ. ಹ್ಯಾಲೋವೀನ್ ಮುಖವಾಡಗಳು, ಅವುಗಳು ಸತ್ತವರ ಸಂಕೇತ. ಸತ್ತವರನ್ನು ಕರೆಯುವುದು, ಸತ್ತವರಲ್ಲಿ ಪ್ರಾರ್ಥಿಸುವುದು. ಕ್ರಿಶ್ಚಿಯನ್ನರು ಸಹ ಸಂತರನ್ನು ಹೊಂದಿವೆ. ಸಂತರ ವಿಗ್ರಹಗಳು. ಯಾರು ಸಂತರು? ಯಾರೊಬ್ಬರು ವಿಶ್ವಾಸದಿಂದ ಜೀವಂತವಿರುವಾಗ ದೇವರ ಸೇವೆಯನ್ನು ಮಾಡಿದವರು. ಆದರೆ ಈಗ ಅವರು ಸತ್ತಿದ್ದಾರೆ. ಆದರೆ ಈಗ ಅವರು ಸತ್ತ ಮನುಷ್ಯ. ಅದು ಸಹ ಸತ್ತವರಲ್ಲಿ ಪ್ರಾರ್ಥಿಸುವ ವರ್ಗಕ್ಕೆ ಸೇರುತ್ತದೆ. ನೀವು ಯಾರಲ್ಲಿ ಪ್ರಾರ್ಥಿಸುತ್ತೀರಿ? ಒಬ್ಬ ಸತ್ತ ಮನುಷ್ಯನಲ್ಲಿ, ಸರಿಯಲ್ಲವೇ? ಆಮೇನ್. ಓ, ಅವರೊಬ್ಬ ಸಂತನಲ್ಲವೇ? ಹೌದು, ಅವರೊಬ್ಬ ಸಂತ. ಮೂರ್ತಿಗಳು, ವಿಗ್ರಹಗಳು, ಹರಳುಗಳು ಮತ್ತು ಕಲ್ಲುಗಳು, ಅಂತಹ ವಸ್ತುಗಳು, ಪಿರಮಿಡ್ಗಳು, ಇವುಗಳೆಲ್ಲವೂ ಕತ್ತಲೆಯ ರಾಜ್ಯದ ಸಂಪರ್ಕ ಬಿಂದುಗಳು. ಬೇರೆ ಬೇರೆ ರೀತಿಯ ಮುಖವಾಡಗಳು, ಟ್ಯಾಟೂಸ್, ದೇಹಕ್ಕೆ ಚುಚ್ಚುವಿಕೆ, ಎಲ್ಲವೂ ತೆರೆದ ಬಾಗಿಲುಗಳಾಗಿವೆ. ತುಂಬ ಮುಗ್ಧ ಜನರು ಗುಣಪಡಿಸುವ ಪ್ರಾರ್ಥನಾ ಕೂಟಕ್ಕೆ ಹೋಗುತ್ತಾರೆ. ಅವುಗಳಲ್ಲಿ ರೇಖಿ ಸಹ ಒಂದು. ಅದು ವಾತಾವರಣದ ಗುಣಪಡಿಸುವಿಕೆಯನ್ನು ಆಧರಿಸಿ ಗುಣಪಡಿಸುವಂಥದ್ದು. ವಾತಾವರಣದ ಆತ್ಮ ಯಾವುದು? ಎಫೆಸದವರಿಗೆ ಅಧ್ಯಾಯ 2 ವಾಕ್ಯ 2 ಹೇಳುತ್ತದೆ, ವಾಯುಮಂಡಲದ ಅಧಿಕಾರ ನಡೆಸುವ ಅಧಿಪತಿ, ತತ್ವಗಳು ಮತ್ತು ಅಂಧಕಾರದ ಶಕ್ತಿಗಳು, ಅವರು ಅವರಲ್ಲಿ ಗುಣಪಡಿಸಲು ಕೇಳಿಕೊಳ್ಳುತ್ತಾರೆ. ಅನೇಕ ರೀತಿಯ ಗುಣಪಡಿಸುವಿಕೆಗಳು, ರೇಖೆಯಂತಹ ಅನೇಕ ರೀತಿಗಳಿವೆ. ದೇಹಕ್ಕೆ ಚುಚ್ಚಿಕೊಳ್ಳುವುದು, ಋಷಿ ದಹನಗಳು, ಅದೊಂದು ರೀತಿಯ ಎಲೆಯನ್ನು ಸುಳಿ ಕಟ್ಟಿ ಉರಿಸುವುದು ಅಥವಾ ಸುಡುವುದು, ಸುಗಂಧ ದ್ರವ್ಯದಂತೆ. ಅದನ್ನು ಕೆಟ್ಟ ಶಕ್ತಿಗಳನ್ನು ಆಕರ್ಷಿಸಲು ಸುಡುತ್ತಾರೆ. ಅದೊಂದು ಆಮಂತ್ರಣವಾಗಿದೆ. ಜನರು ಅದನ್ನು ಸುಡುತ್ತಾರೆ, ಆದರೆ ಅದು ಏನೆಂದು ತಿಳಿದುಕೊಳ್ಳುವುದಿಲ್ಲ. ಆದರೂ ಸುಡುತ್ತಾರೆ. ಅದೊಂದು ಆಮಂತ್ರಣವಾಗಿದೆ. ಯಾವುದೇ ಮಾಟ ಮಂತ್ರಗಳನ್ನು ಮಾಡುವ ಮೊದಲು ಅವರು ಅದನ್ನು ಸುಡುತ್ತಾರೆ. ಕೆಟ್ಟ ಶಕ್ತಿಗಳನ್ನು ಆಕರ್ಷಿಸಲು ಅದೊಂದು ಆಮಂತ್ರಣ. ಅದೊಂದು ಬರೀ ಸುಡುವ ಹಾಗೆ ಕಂಡರೂ ಅದೊಂದು ಆಮಂತ್ರಣವಾಗಿದೆ. ಧರ್ಮೋಪದೇಶ ಕಾಂಡ ಅಧ್ಯಾಯ 13 ವಾಕ್ಯ 17. ಕೇವಲ ಯೆಹೋವನಿಗೆ ಆಗಲಿ ಎಂದು ನೀವು ಗೊತ್ತು ಮಾಡಿದರಲ್ಲಿ ಸ್ವಲ್ಪವನ್ನಾದರೂ ತೆಗೆದುಕೊಳ್ಳಬಾರದು. ನಾನು ಈಗ ನಿಮಗೆ ಬೋಧಿಸುವ ಆತನ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ಆತನ ದೃಷ್ಟಿ ಸರಿಯಾದ್ದನ್ನೇ ಮಾಡಬೇಕು. ಹೀಗೆ ನಡೆದು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟರೆ, ಆಗ ಆತನು ತನ್ನ ರೋಷಾಗ್ನಿಯನ್ನು ಬಿಟ್ಟು ನಿಮಗೆ ದಯೆಯನ್ನು ತೋರಿಸಿ ನಿಮ್ಮನ್ನು ಕರುಣಿಸಿ, ತಾನು ನಿಮ್ಮ ಪೂರ್ವಿಕರಿಗೆ ವಾಗ್ದಾನ ಮಾಡಿದಂತೆ ನಿಮ್ಮ ಸಂತತಿಯನ್ನು ಹೆಚ್ಚಿಸುವನು. ಹೌದು, ಅದು ಏನೆಂದು ಹೇಳುತ್ತದೆ? ಸ್ವಲ್ಪವಾದರೂ ಶಾಪಗ್ರಸ್ತ ವಸ್ತು ನಿಮ್ಮಲ್ಲಿ ಉಳಿಯಬಾರದು. ಶಾಪಗ್ರಸ್ತ ವಸ್ತು ದೇವರ
ರೋಷಾಗ್ನಿಗೆ ಕಾರಣವಾಗುತ್ತದೆ. ಕೆಲವು ಆವೃತ್ತಿಗಳು ಹೇಳುತ್ತವೆ ಹೆಚ್ಚಿಸುವಿಕೆ, ಇದು ನಿಮ್ಮ ಫಲವತ್ತತೆಗೆ ಹೆಚ್ಚಿಸುವಿಕೆಯ ಮೇಲೆ ಪರಿಣಾಮ ಬೀಳುತ್ತದೆ. ಶಾಪಗ್ರಸ್ತ ವಸ್ತುಗಳು ನಿಮ್ಮನ್ನು ಮಿತಿಯಲ್ಲಿಡುತ್ತವೆ, ನಿಮ್ಮನ್ನು ಫಲಪ್ರದವಾಗದಂತೆ ತಡೆಯುತ್ತವೆ, ನಿಮ್ಮ ಅಧಿಕಗೊಳ್ಳುವಿಕೆಯನ್ನು ತಡೆಯಬಹುದು. ಸರಿಯಲ್ಲವೇ? ಆಮೆನ್. ಯೆಹೋಶುವ ಅಧ್ಯಾಯ 22 ವಾಕ್ಯ 20. ಜೆರಹನ ಮಗನಾದ ಆಕಾನನು ಯೆಹೋವನ ಸ್ವತ್ತನ್ನು ಕದ್ದುಕೊಂಡು ದ್ರೋಹಿಯಾದಾಗ ಯೆಹೋವನ ಕೋಪವು ಇಸ್ರೇಲರ ಸರ್ವ ಸಭೆಯ ಮೇಲೆ ಬಂದಿತು. ಅವನ ಪಾಪದ ದೆಸೆಯಿಂದ ಅವನೊಡನೆ ಅನೇಕರು ಸಾಯಬೇಕಾಯ್ತಲ್ಲ ಎಂದು ಹೇಳಿದರು. ಆ ಮನುಷ್ಯನು ತನ್ನ ಪಾಪದಿಂದ ಒಬ್ಬನೇ ಸತ್ತಿಲ್ಲ. ಕೆಲವು ಪಾಪಗಳು ಒಬ್ಬನೇ ಮನುಷ್ಯನ ಮೇಲೆ ಪರಿಣಾಮ ಬೀರುವುದಿಲ್ಲ, ಬದಲು ಅವನ ಸುತ್ತಲೂ ಇರುವ ಎಲ್ಲ ಜನರ ಮೇಲೆ ಪರಿಣಾಮ ಬೀರುತ್ತದೆ. ಒಬ್ಬ ಮನುಷ್ಯ ಆದರೆ ಅವನ ಸುತ್ತ ಇರುವ ಜನರ ಮೇಲೆ ಪರಿಣಾಮ ಬೀರುತ್ತದೆ. ಕೆಲವು ಪಾಪಗಳು ಒಬ್ಬನ ಮೇಲೆ ಮಾತ್ರ ಪರಿಣಾಮ ಬೀರುತ್ತವೆ. ಇಲ್ಲಿ ನನ್ನನ್ನು ಕೇಳಿಸಿಕೊಳ್ಳಿ, ಕೆಲವು ಪಾಪಗಳು ಒಬ್ಬನ ಮೇಲೆ ಮಾತ್ರ ಪರಿಣಾಮ ಬೀರುತ್ತವೆ. ಕೆಲವು ಪಾಪಗಳು ಆ ಮನುಷ್ಯನ ಮೇಲೆ ಮತ್ತು ಅವನ ವಂಶಾವಳಿಯ ಮೇಲೆ ಪರಿಣಾಮ ಬೀರುತ್ತವೆ. ಇನ್ನೂ ಕೆಲವು ಪಾಪಗಳು ಅವನ ಸುತ್ತಲೂ ಇರುವ ಜನರ ಮೇಲೆ ಪರಿಣಾಮ ಬೀರುತ್ತವೆ. ಸರಿಯಲ್ಲವೇ? ಕೆಲವು ಪಾಪಗಳು ಒಬ್ಬನೇ ಮನುಷ್ಯನ ಮೇಲೆ, ಕೆಲವು ಪಾಪಗಳು ಅವನ ವಂಶಾವಳಿಯ ಮೇಲೆ, ಇನ್ನೂ ಕೆಲವು ಪಾಪಗಳು ಅವನ ಸುತ್ತಲೂ ಇರುವ ಜನರ ಮೇಲೆ ಪರಿಣಾಮ ಬೀರುತ್ತವೆ. ಆಕಾನನು ತನ್ನ ಪಾಪದಲ್ಲಿ ಒಬ್ಬನೇ ಬಳಲಲಿಲ್ಲ. ಯಾರು ಪಾಪ ಮಾಡಿದ್ದು? ಆಕಾನನು. ಎಷ್ಟು ಜನರು ಸತ್ತರು? ಅವನ ಕುಟುಂಬದ ಎಲ್ಲ ಜನರು ಮತ್ತು ಅವನ ಎಲ್ಲ ದನ ಕುರಿಗಳು ಸತ್ತವು. ಸರಿ. ಬೇರೆ 36,000 ಮುಗ್ಧ ಜನರು ಅವನಿಂದಾಗಿ ಸತ್ತರು. ಸರಿಯಲ್ಲವೇ? ನೀವು ಹೇಳಬಹುದು 36 ಜನರೆಂದು. ಹೌದು, ಆ 36ರಲ್ಲಿ ಒಬ್ಬನು ನಿಮ್ಮ ತಂದೆ, ಮಗ ಅಥವಾ ಕುಟುಂಬದ ಸದಸ್ಯನಾದರೆ. ಸರಿಯಲ್ಲವೇ? ಆದುದರಿಂದ ಕೆಲವು ಪಾಪಗಳು ಒಬ್ಬ ಮನುಷ್ಯನ ಮೇಲೆ, ಕೆಲವು ತಲೆಮಾರುಗಳವರೆಗೆ, ಇನ್ನೂ ಕೆಲವು ಅವನ ಸಂಪರ್ಕದಲ್ಲಿರುವ ಅವನೊಡನೆ ಸಹವರ್ತಿಯಾಗಿದ್ದವರಲ್ಲಿ ನಾಶನವನ್ನು ತರುತ್ತವೆ. ಆದುದರಿಂದ ನೀವು ಜಾಗರೂಕರಾಗಿರಬೇಕು. ಯಾರ ಜೊತೆ ಕುಳಿತುಕೊಳ್ಳುತ್ತೀರಿ? ಯಾರ ಜೊತೆ ಸಹಭಾಗಿಗಳಾಗಿರುತ್ತೀರಿ? ಕೆಲವು ವಿಷಯಗಳು ನಿಮ್ಮ ಸುತ್ತಲೂ ಇರುವ ಜನರ ಮೇಲೆ ಪರಿಣಾಮ ಬೀರುತ್ತವೆ. ಆಮೆನ್. ಕೀರ್ತನೆ 119 ವಾಕ್ಯ 21. ನೀನು ಗರ್ವಿಷ್ಠರನ್ನು ಗದರಿಸುತ್ತಿ, ನಿನ್ನ ಆಜ್ಞೆಗಳನ್ನು ಮೀರಿದವರು ಶಾಪಗ್ರಸ್ತರು. ಹೌದು, ನೀನು ಗರ್ವಿಷ್ಠರನ್ನು ಗದರಿಸುತ್ತಿ, ನಿನ್ನ ಆಜ್ಞೆಗಳನ್ನು ಮೀರಿದವರು ಶಾಪಗ್ರಸ್ತರು. ಯಾರು ಶಾಪಗ್ರಸ್ತರು? ದೇವರ ಆಜ್ಞೆಗಳನ್ನು ಮೀರಿದವರು ಶಾಪಗ್ರಸ್ತರು. ಯೆಹೋನ ಅಧ್ಯಾಯ 7 ವಾಕ್ಯ 49. ನೀವು ಹೇಳಬಹುದು, ಎಲ್ಲವೂ ಹಳೆ ಒಡಂಬಡಿಕೆಯಿಂದ, ಆದರೆ ಈಗ ಇದೊಂದು ಹೊಸ ಒಡಂಬಡಿಕೆಯ ವಾಕ್ಯ. ಧರ್ಮಶಾಸ್ತ್ರವನ್ನು ಅರಿಯದ ಈ ಹಿಂಡು ಶಾಪಗ್ರಸ್ತರೇ ಎಂದು ಹೇಳಿದರು. ದೇವರ ವಾಕ್ಯವನ್ನು, ಆತನ ಧರ್ಮಶಾಸ್ತ್ರವನ್ನು ಅರಿಯದವರು ಶಾಪಗ್ರಸ್ತರು. ದೇವರ ವಾಕ್ಯವನ್ನು ಮತ್ತು ಆತನ ಧರ್ಮಶಾಸ್ತ್ರವನ್ನು ಅರಿಯದವರು ಶಾಪಗ್ರಸ್ತರು. 1 ಕೊರಿಂಥಿಯರಿಗೆ ಅಧ್ಯಾಯ 16 ವಾಕ್ಯ 22. ಯಾವನಾದರೂ ಕರ್ತನನ್ನು ಪ್ರೀತಿಸದಿದ್ದರೆ ಅವನು ಶಾಪಗ್ರಸ್ತನಾಗಲಿ.
ಆಮೆನ್. ಯಾವನಾದರೂ ಕರ್ತನನ್ನು ಪ್ರೀತಿಸದಿದ್ದರೆ ಅವನು ಶಾಪಗ್ರಸ್ತನ. ಆತನ ಧರ್ಮಶಾಸ್ತ್ರವನ್ನು ಅರಿಯದವನು ಶಾಪಗ್ರಸ್ತ. ಆತನ ಆಜ್ಞೆಯನ್ನು ಮೀರಿದವನು ಮತ್ತು ಮಾರ್ಗವನ್ನು ಮೀರಿದವನು ಶಾಪಗ್ರಸ್ತ. ಗಡಿ ಮತ್ತು ಎಲ್ಲೆಗಳನ್ನು ಮೀರಿದವನು ಶಾಪಗ್ರಸ್ತ. ಯೇಸು ಕ್ರಿಸ್ತನನ್ನು ಪ್ರೀತಿಸದವನು ಶಾಪಗ್ರಸ್ತ. ಇದೆಲ್ಲವೂ ನೀವು ಓದುವ ಬೈಬಲ್ನಲ್ಲಿದೆ. ಆಮೆನ್. ಗಲಾತ್ಯದವರಿಗೆ ಅಧ್ಯಾಯ 1 ವಾಕ್ಯ 9. ನೀವು ಸ್ವೀಕರಿಸಿದ ಸುವಾರ್ತೆಗೆ ವಿರುದ್ಧವಾದನ್ನು ಯಾವನಾದರೂ ನಿಮಗೆ ಸಾರಿದರೆ ಅವನು ಶಾಪಗ್ರಸ್ತನಾಗುವನು. ಒಬ್ಬ ಬೋಧಕನು ಶಾಪಗ್ರಸ್ತನಾಗಲು ಸಾಧ್ಯವಿದೆ. ಒಂದು ವೇಳೆ ಅವನು ಬೇರೆಯೇ ಸುವಾರ್ತೆಯನ್ನು ಬೋಧಿಸಿದರೆ ಅವನು ಶಾಪಗ್ರಸ್ತ. ಹೌದು, ಒಬ್ಬ ಬೋಧಕನು ಶಾಪಗ್ರಸ್ತನಾಗಲು ಸಾಧ್ಯವಿದೆ. ಒಂದು ವೇಳೆ ಅವನು ಬೇರೆಯೇ ಸುವಾರ್ತೆಯನ್ನು ಬೋಧಿಸಿದರೆ ಅವನು ಶಾಪಗ್ರಸ್ತ. ಆದುದರಿಂದ ನೀವು ಜಾಗರೂಕರಾಗಿರಿ. ಯಾರ ಬಳಿ ಹೋಗಿ ನೀವು ತಲೆ ಮೇಲೆ ಕೈಯಿಟ್ಟು ಪ್ರಾರ್ಥಿಸಲು ಹೇಳುತ್ತೀರೆಂದು ನೀವು ತಿಳಿದಿರಬೇಕು. ಬೋಧಿಸುವವರೆಲ್ಲರೂ ಯೇಸುವಿಗೋಸ್ಕರ ಎಂದು ಹೇಳಲು ಸಾಧ್ಯವಿಲ್ಲ. ಬೋಧಕನು ಈ ಸಂಪೂರ್ಣ ದೇವರ ವಾಕ್ಯವನ್ನು ಬೋಧಿಸದಿದ್ದರೆ ಅವನು ಶಾಪಗ್ರಸ್ತನು. ಕೆಲವು ಭಾಗಗಳನ್ನು ಮಾತ್ರ ತೆಗೆದುಕೊಂಡು ಬೋಧಿಸುತ್ತಾರೆ. ಕೃಪೆ. ನೀವು ಕೃಪೆಯ ಕಾಲದಲ್ಲಿದ್ದೀರಿ. ಕೃಪೆ ಮತ್ತು ಕೃಪೆ. ಹೌದು, ನಾವು ಕೃಪೆಯ ಕಾಲದಲ್ಲಿದ್ದೇವೆ. ಆದರೆ ಅದೊಂದೇ ಪೂರ್ಣ ಸುವಾರ್ತೆ ಅಲ್ಲ. ಸುವಾರ್ತೆಯ ಬೇರೆ ಭಾಗಗಳೂ ಇವೆ. ಆದುದರಿಂದ ಬೈಬಲ್ ಹೇಳುತ್ತದೆ ಸಂಪೂರ್ಣ ಸುವಾರ್ತೆ ಎಂದು. ಬೇರೆ ಯಾರಾದರೂ ನೀವು ಸ್ವೀಕರಿಸಿದ ಸುವಾರ್ತೆಗೆ ವಿರುದ್ಧವಾದದನ್ನು ಸಾರಿದರೆ ಅವನು ಶಾಪಗ್ರಸ್ತನಾಗಲಿ. ಗಲಾತ್ಯದವರಿಗೆ ಅಧ್ಯಾಯ 3 ವಾಕ್ಯ 10. ಮೋಶೆ ಧರ್ಮಶಾಸ್ತ್ರದ ನಿಯಮನಿಷ್ಠೆಗಳನ್ನು ಆಧಾರ ಮಾಡಿಕೊಂಡಿರುವವರೆಲ್ಲರೂ ಶಾಪಗ್ರಸ್ತರಾಗಿದ್ದಾರೆ. ಹೇಗೆಂದರೆ ಧರ್ಮಶಾಸ್ತ್ರದಲ್ಲಿ ಬರೆದೆಲ್ಲವನ್ನು ಪ್ರತಿನಿತ್ಯವೂ ಪಾಲಿಸಿರುವ ಪ್ರತಿಯೊಬ್ಬನು ಶಾಪಗ್ರಸ್ತನೇ. ಯಾರಾದರೂ ಬರೀ ನಿಯಮನಿಷ್ಠೆಗಳನ್ನು ಬೋಧಿಸಿದರೆ ಅವನು ಶಾಪಗ್ರಸ್ತ, ಸರಿಯಲ್ಲವೇ? ಹೌದು, ಬರೀ ಮೋಸೆಯ ಆಜ್ಞೆಗಳನ್ನು ಬೋಧಿಸಿದರೆ ಅವನು ಶಾಪಗ್ರಸ್ತ. ಹೇಗೆಂದರೆ ಧರ್ಮಶಾಸ್ತ್ರದಲ್ಲಿ ಬರೆದಿರುವುದೆಲ್ಲವನ್ನು ಪ್ರತಿನಿತ್ಯವೂ ಪಾಲಿಸಿರುವ ಪ್ರತಿಯೊಬ್ಬನು ಶಾಪಗ್ರಸ್ತನೇ ಎಂದು ಧರ್ಮಶಾಸ್ತ್ರದಲ್ಲಿ ಬರೆದಿದೆ. ಹೌದು, ಧರ್ಮ ಗ್ರಂಥದೊಳಗೆ ಬರೆದುದು ಗಳೆಲ್ಲವನ್ನು ಕೆಲವೊಮ್ಮೆ ಸರಿಯಾಗಿ ತಿಳಿಯದೆ ನಾವು ಗಡಿಗಳನ್ನು ದಾಟುತ್ತೇವೆ, ಸರಿಯಲ್ಲವೇ? ಆಮೆನ್. ಈ ದೇವರ ವಾಕ್ಯವನ್ನು ನಿಮ್ಮನ್ನು ಹೆದರಿಸಲು ಕೊಡುವುದಿಲ್ಲ. ಬದಲಿಗೆ ನೀವು ಇದೆಲ್ಲವನ್ನು ತಿಳಿದುಕೊಳ್ಳಬೇಕೆಂದು ದೇವರಾತ್ಮನು ಯಾವಾಗಲೂ ನಮ್ಮ ಹೃದಯದಲ್ಲಿ ಮಾತಾಡುತ್ತಾನೆ. ಇದು ಸರಿಯಿಲ್ಲ, ಅದು ಸರಿಯಾಗಿ ಕಾಣುವುದಿಲ್ಲವೆಂದು, ಸರಿಯಲ್ಲವೇ? ಆದುದರಿಂದ ನಾವು ಯಾವಾಗಲೂ ಪವಿತ್ರಾತ್ಮನ ಮಾರ್ಗದರ್ಶನವನ್ನು ಪಡೆಯಬೇಕು. ಆಮೆನ್. ಯೆಹೋಶುವ ಅಧ್ಯಾಯ 7 ವಾಕ್ಯ 1. ಯಹೂದ ಕುಲದವನು, ಜೆರಹನ ಗೋತ್ರದವನು, ಜಬ್ದಿಯ ಕುಟುಂಬದವನು, ಕರ್ಮಿಯ ಮಗನೂ ಆದ ಆಖಾನನು ಯೆಹೋವನಿಗೆ ಮೀಸಲಾಗಿಟ್ಟ ವಸ್ತುಗಳಲ್ಲಿ ಕೆಲವನ್ನು ಕದ್ದುಕೊಂಡುದರಿಂದ ಇಸ್ರಾಯೇಲರು ದ್ರೋಹಿಗಳಾದರು. ಯೆಹೋವನ ಕೋಪವು ಅವರ ಮೇಲೆ ಹೆಚ್ಚಾಯಿತು. ಆಖಾನನು ಯಹೂದ ಕುಲದವನು. ಯಹೂದ ಅಂದರೆ ಸ್ತುತಿಸುವವನು. ಆದುದರಿಂದ ಈ ಮನುಷ್ಯನು ಒಂದು ಕಾಲದಲ್ಲಿ ದೇವರನ್ನು ಸ್ತುತಿಸುವವನಾಗಿದ್ದ. ಆದರೆ ಎಲ್ಲೋ
ಒಂದು ಸಮಯದಲ್ಲಿ ವಂಚನೆಗೆ ಒಳಪಟ್ಟು ವಸ್ತುಗಳನ್ನು ತೆಗೆದುಕೊಂಡ. ವಾಕ್ಯ 2 ಹೇಳುತ್ತದೆ, ಯೆಹೋಶುವನು ಕೆಲವು ಜನರನ್ನು ಕರೆದು, ನೀವು ಗಟ್ಟ ಹತ್ತಿ ಬೆತೇಲಿನ ಪೂರ್ವಕ್ಕೂ ಬೆತಾವನಿನ ಸಮೀಪದಲ್ಲೂ ಇರುವ ಆಯಿ ಎಂಬ ಪ್ರಾಂತ್ಯದಲ್ಲಿ ರಹಸ್ಯವಾಗಿ ಸಂಚರಿಸಿ ನೋಡಿರಿ ಎಂದು ಹೇಳಿ ಅವರನ್ನು ಯೆರಿಕೋವಿನಿಂದ ಕಳುಹಿಸಿದನು. ಅವರು ಹೋಗಿ ಆಯಿ ಎಂಬ ಊರಲ್ಲಿ ಸಂಚರಿಸಿ ನೋಡಿ, ಯೆಹೋಶುವನಿಗೆ ಇನ್ನೂ ಅರಿವಿಲ್ಲ, ದೇವರ ರೋಷಾಗ್ನಿಯು ಇಸ್ರಾಯೇಲಿನ ಮೇಲೆ ಇದೆ ಎಂದು, ಏಕೆಂದರೆ ಅವರಲ್ಲಿ ಶಾಪಗ್ರಸ್ತ ವಸ್ತುಗಳಿವೆ. ಸರಿಯಲ್ಲವೇ? ಯೆಹೋಶುವ ಅಧ್ಯಾಯ 7 ವಾಕ್ಯ 12. ಆದುದರಿಂದ ಇಸ್ರಾಯೇಲರು ಶತ್ರುಗಳ ಮುಂದೆ ನಿಲ್ಲಲಾರದೆ ಅವರಿಗೆ ಬೆನ್ನು ತೋರಿಸಿದ್ದಾರೆ. ಅವರು ಶಾಪಗ್ರಸ್ತರೇ ಸರಿ. ಶಾಪಕ್ಕೆ ಕಾರಣವಾದವರನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕುವ ತನಕ ನಾನು ನಿಮ್ಮ ಸಂಗಡ ಬರುವುದಿಲ್ಲ. ಈ ಶಾಪಗ್ರಸ್ತ ವಸ್ತುವಿನಿಂದಾಗಿ ಇಸ್ರಾಯೇಲರು ತಮ್ಮ ಶತ್ರುಗಳನ್ನು ಎದುರಿಸಲು ಸಾಧ್ಯವಾಗಲಿಲ್ಲ. ಅವರು ಬೆನ್ನು ತೋರಿಸಿದರು. ಅವರು ಆ ಸಮಸ್ಯೆಯಿಂದ ಓಡಿ ಹೋದರು. ಸಮಸ್ಯೆಗಳು ಯಾವಾಗಲೂ ಅವರನ್ನು ಹಿಂದಿಕ್ಕಿದವು. ಹೌದು, ಸಮಸ್ಯೆಗಳು ಯಾವಾಗಲೂ ಅವರನ್ನು ಹಿಂದಿಕ್ಕಿದವು. ಒಂದು ಸಮಸ್ಯೆ ಮೇಲೆ ಇನ್ನೊಂದು ಸಮಸ್ಯೆ ಅವರನ್ನು ಹಿಂದಿಕ್ಕಿದವು. ದೇವರ ವಾಕ್ಯವು ಹೇಳುತ್ತದೆ, ಇಸ್ರಾಯೇಲರು ಶಾಪಗ್ರಸ್ತ ವಸ್ತುವಿನಿಂದಾಗಿ ಶತ್ರುಗಳ ಮುಂದೆ ನಿಲ್ಲಲಾರದೆ ಹೋದರು. ಆದುದರಿಂದ ಇಸ್ರಾಯೇಲರು ಶತ್ರುಗಳ ಮುಂದೆ ನಿಲ್ಲಲಾರದೆ ಅವರಿಗೆ ಬೆನ್ನು ತೋರಿಸಿದ್ದಾರೆ. ಅವರು ಶಾಪಗ್ರಸ್ತರೇ ಸರಿ. ಶಾಪಕ್ಕೆ ಕಾರಣವಾದವರನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕುವ ತನಕ ನಾನು ನಿಮ್ಮ ಸಂಗಡ ಬರುವುದಿಲ್ಲ. ಅವರು ಶಾಪಗ್ರಸ್ತ ವಸ್ತುವನ್ನು ಹೊತ್ತುಕೊಂಡಿದ್ದರಿಂದ ಅವರು ಅವನತಿಯೆಡೆಗೆ ಸಾಗುತ್ತಿದ್ದರು. ಆದುದರಿಂದ ಯೆಹೋಶುವನು ಹೇಳುತ್ತಾನೆ, ನಿಮ್ಮನ್ನೇ ಶುದ್ಧಪಡಿಸಿಕೊಳ್ಳಿರಿ, ನಿಮ್ಮಲ್ಲಿದ್ದ ಶಾಪಗ್ರಸ್ತ ವಸ್ತುಗಳನ್ನು ತೆಗೆದುಹಾಕಿರಿ. ಹೌದು, ದೇವರು ಇವತ್ತು ಈ ವಾಕ್ಯವನ್ನು ನಿಮಗೆ ಕೊಟ್ಟಿದ್ದಾರೆಂದರೆ ನೀವು ಇವತ್ತು ಮನೆಗೆ ಹೋಗಿ ಪರೀಕ್ಷಿಸಿರಿ, ನಿಮ್ಮಲ್ಲಿಯೂ ಯಾವುದಾದರೂ ಶಾಪಗ್ರಸ್ತ ವಸ್ತುಗಳಿವೆಯೋ ಎಂದು. ಎಲ್ಲವನ್ನು ಶುದ್ಧಗೊಳಿಸುವ ಅಗತ್ಯವಿದೆ, ಸರಿಯಲ್ಲವೇ? ಅವುಗಳು ತುಂಬ ಚೆನ್ನಾಗಿ ಕಾಣಬಹುದು, ಸುಂದರವಾಗಿರಬಹುದು, ಉಡುಗೊರೆಗಳಾಗಿರಬಹುದು, ನೀವು ಖರೀದಿಸಿ ತಂದ ವಸ್ತುಗಳಾಗಿರಬಹುದು. ನೀವು ದೇವರಾತ್ಮನನ್ನು ಕೇಳಬೇಕು. ಅನಗತ್ಯವಾದ ನೆಂಟರು ಬರಲು ಸಾಧ್ಯವೇ? ಅವುಗಳಿಗೆ ತೆರೆದ ಬಾಗಿಲುಗಳಿವೆಯೇ ಎಂದು. ಮತ್ತು ಆ ನೆಂಟರಿಗೆ ನೀವು ಹೇಳಬೇಕು, ಇಲ್ಲಿಂದ ತೊಲಗಿ, ನಿಮಗೆ ಏನೂ ಅಧಿಕಾರವಿಲ್ಲ. ಆಮೇಲೆ ನೀವು ಪವಿತ್ರಾತ್ಮರಲ್ಲಿ ಕೇಳಬೇಕು, ನಿಮಗೆ ತೋರಿಸಿ ಪ್ರಕಟಿಸಲು. ಆಮೇನ್. ಯಾವಾಗ ನೀವು ನಿಮ್ಮನ್ನೇ ಆ ಶಾಪಗ್ರಸ್ತ ವಸ್ತುಗಳಿಂದ ಶುದ್ಧಿಗೊಳಿಸುತ್ತೀರಿ, ದೇವರ ವಾಕ್ಯವು ಹೇಳುತ್ತದೆ, ಆತನು ಹಿಂತಿರುಗಿ ಬಂದು ನಿಮ್ಮಲ್ಲಿ ದಯಾಳು ಆಗಿ ವ್ಯವಹರಿಸುವನು, ನಿಮ್ಮಲ್ಲಿ ಕೃಪೆ ತೋರಿಸುವನು, ಪುನಃ ನಿಮ್ಮಲ್ಲಿ ಆನಂದ ಪಡುವನು. ನನ್ನ ಪ್ರಸನ್ನತೆಯು ನಿಮ್ಮ ಸಂಗಡ ಇರುವುದಿಲ್ಲ ಎಂದು ದೇವರ ವಾಕ್ಯ ಹೇಳುತ್ತದೆ. ಎಲ್ಲಿಯವರೆಗೆ ಶಾಪಗ್ರಸ್ತ ವಸ್ತುವು ನಿಮ್ಮಲ್ಲಿ ಇದೆಯೋ ಅಲ್ಲಿಯವರೆಗೆ ನನ್ನ ಉಪಸ್ಥಿತಿಯು ನಿಮ್ಮೊಂದಿಗೆ ಬರುವುದಿಲ್ಲ. ಆದುದರಿಂದ ನೀವು ದೇವರಲ್ಲಿ ಕೃಪೆಯನ್ನು ಬೇಡಬೇಕು, ಆ ವಸ್ತುಗಳನ್ನು ಇಡಲಲ್ಲ, ಬದಲಿಗೆ ಅವುಗಳನ್ನು ತೆಗೆದುಹಾಕಲು. ಆಮೇನ್. ವಂಶ ಪರಂಪರೆಯಾಗಿ ಬಂದ ವಸ್ತುಗಳೂ ಇರಬಹುದು, ಪರಿಶೀಲಿಸಿ ಮತ್ತು ಅವುಗಳಿಂದ ಬಿಡುಗಡೆಯನ್ನು ಹೊಂದಿರಿ. ಆಮೇನ್. ಹಾಲೆಲೂಯ. ದೇವರ ವಾಕ್ಯಗೋಸ್ಕರ ಸ್ತೋತ್ರವನ್ನು ಸಲ್ಲಿಸುವ. ಯೇಸುವೆ ಸ್ತೋತ್ರ. ಆಮೇನ್.
Hallelujah. Glory. Every life in this place, we bring them under your blood, Lord. Oh, these days, Lord, give them the grace to sanctify themselves, Lord, and to draw closer to you, Lord. Open their eyes and their understanding, Lord, to see if there are any accursed things in their lives, Lord, and to renounce it, Lord, for your glory. In Jesus' name, amen. May the love of God the Father, may the peace of our Lord Jesus Christ, and the fellowship of the Holy Spirit be with you all. Go in the peace of the Lord be with you. May He cause you to experience His presence with you, His continual presence, His life transforming presence. In Jesus' name, amen. Hallelujah. Shalom.